ಈ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಐರನ್ ಕಾರ್ನರ್ ಸ್ಟ್ರಾಟಜಿಯ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ, ಅದರ ಬೇಸಿಕ್ಸನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ. ಅದಕ್ಕೆ ಒಂದಷ್ಟು ಜನ ನೀವು ಕಮೆಂಟ್ ಮಾಡಿ ಅದರ ಅಡ್ಜಸ್ಟ್ಮೆಂಟ್ ವಿಡಿಯೋನ ಮಾಡಿ ಅಂತ ಕೇಳಿದ್ರಿ. ಈ ವಿಡಿಯೋದಲ್ಲಿ ನಾವು ಐರನ್ ಕಾರ್ನರ್ ಸ್ಟ್ರಾಟಜಿಯ ಅಡ್ಜಸ್ಟ್ಮೆಂಟನ್ನು ತಿಳ್ಕೊಳ್ಳೋಣ, ಯಾವ ರೀತಿ ಪ್ರಾಕ್ಟಿಕಲ್ ಆಗಿ ಇದನ್ನು ನಾವು ಕ್ರಿಯೇಟ್ ಮಾಡ್ಬೋದು, ಯಾವ ರೀತಿ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡೋದು ಅಂತ. ಸೊ ಹಾಗಿದ್ರೆ ಅಡ್ಜಸ್ಟ್ಮೆಂಟ್ ಅಂದರೆ ಏನು? ಯಾವಾಗ ನಾವು ಒಂದು ಸ್ಟ್ರಾಟಜಿಯನ್ನು ಕ್ರಿಯೇಟ್ ಮಾಡಿದಾಗ ಯಾವಾಗ ಆ ಸ್ಟ್ರಾಟಜಿ ನಮ್ಮ ಅಗೇನೆಸ್ಟ್ ಆಗಿ ಮೂವ್ ಆಗುತ್ತೆ, ಆಗ ಅದರಿಂದ ಆಗುವ ಲಾಸನ್ನು ಲಿಮಿಟ್ ಮಾಡ್ಕೊಳ್ಳಿಕ್ಕೆ ನಾವು ಆ ಸ್ಟ್ರಾಟಜಿಯನ್ನು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಸೊ ನಾವೊಂದು ಸ್ಟ್ರಾಟಜಿಯನ್ನು ಕ್ರಿಯೇಟ್ ಮಾಡ್ತೀವಿ, ನಮ್ಮ ವ್ಯೂಗೆ ಅಗೇನೆಸ್ಟ್ ಆಗಿ ಮಾರ್ಕೆಟ್ ಮೂವ್ ಆಗುತ್ತೆ, ನಮಗೆ ಆ ಸ್ಟ್ರಾಟಜಿಯಲ್ಲಿ ಲಾಸ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಸೊ ಆಗ ನಾವು ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ಬೋದು. ಅಡ್ಜಸ್ಟ್ಮೆಂಟ್ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದಿಷ್ಟು ಪೊಸಿಷನನ್ನು ಆ್ಯಡ್ ಮಾಡೋದಿರ್ಬೋದು, ಅಥವಾ ಆ ಪೊಸಿಷನಲ್ಲಿ ಒಂದಷ್ಟು ಮಾಡಿಫಿಕೇಷನನ್ನು ಮಾಡೋದಿರ್ಬೋದು. ಇದನ್ನು ನಾವು ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ. ಅಡ್ಜಸ್ಟ್ಮೆಂಟ್ ಮಾಡುವಂಥ ಮೇನ್ ಉದ್ದೇಶ ಏನು ಕೇಳಿದ್ರೆ ಆ ಸ್ಟ್ರಾಟಜಿಯಲ್ಲಿ ಆಗುವಂಥ ಲಾಸನ್ನು ಲಿಮಿಟ್ ಮಾಡ್ಕೊಳ್ಳಿಕ್ಕೆ, ಲಿಮಿಟ್ ಮಾಡಿ ನೆಕ್ಸ್ಟ್ ಸಾಧ್ಯ ಆದರೆ ಮಾತ್ರದಲ್ಲಿ ಪ್ರಾಫಿಟನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ಬೋದು. ಯಾವುದೊಂದು ಸ್ಟ್ರಾಟಜಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಅಂದ ತಕ್ಷಣ ಪ್ರತಿ ಅಡ್ಜಸ್ಟ್ಮೆಂಟಲ್ಲಿ ನಮಗೆ ಅಲ್ಲಿ ಪ್ರಾಫಿಟ್ ಆಗುತ್ತೆ ಅಂತಲ್ಲ. ಸೊ ಅಡ್ಜಸ್ಟ್ಮೆಂಟ್ನ ಮೇನ್ ಉದ್ದೇಶ ಇರುವಂಥದ್ದು ನಮಗೆ ಲಾಸನ್ನು ಲಿಮಿಟ್ ಮಾಡ್ಕೊಳ್ಳಿಕ್ಕೆ, ನೆಕ್ಸ್ಟ್ ಸಾಧ್ಯ ಆದರೆ ಅದರಿಂದ ಪ್ರಾಫಿಟನ್ನು ಮಾಡ್ಕೊಳ್ಳುವಂಥದ್ದು. ಅದೇ ರೀತಿ ನಾವು ಯಾವುದೊಂದು ಸ್ಟ್ರಾಟಜಿಯನ್ನು ಕ್ರಿಯೇಟ್ ಮಾಡಿದಾಗ ಒಂದು ಫಿಕ್ಸ್ಡ್ ಟಾರ್ಗೆಟ್, ಅದೇ ರೀತಿ ಸ್ಟಾಪ್ ಲಾಸನ್ನು ಇಟ್ಕೊಳ್ಬೇಕಾಗುತ್ತೆ. ಅಟ್ಲೀಸ್ಟ್ ಸ್ಟಾಪ್ ಲಾಸನ್ನು ಇಟ್ಕೊಳ್ಬೇಕಾಗುತ್ತೆ. ಸ್ಟಾಪ್ ಲಾಸನ್ನು ಇಟ್ಕೊಳ್ಳದೆ ಪ್ರತಿ ಬಾರಿ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ತಾ ಹೋದಾಗ ನಮಗಲ್ಲಿ ದೊಡ್ಡ ಲಾಸ್ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ಐರನ್ ಕಾರ್ನರ್ ಸ್ಟ್ರಾಟಜಿಯನ್ನು ನೀವು ಕ್ರಿಯೇಟ್ ಮಾಡಿದಾಗ ನಿಮ್ಮ ಒಂದು ಫಿಕ್ಸ್ಡ್ ಸ್ಟಾಪ್ ಲಾಸ್ ಅದೇ ರೀತಿ ಟಾರ್ಗೆಟನ್ನು ಇಟ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 2% ಆಫ್ ದಿ ಇನ್ವೆಸ್ಟೆಡ್ ಕ್ಯಾಪಿಟಲ್ ಇರ್ಬೋದು, ಅದನ್ನು ನಾವು ಸ್ಟಾಪ್ ಲಾಸ್ ಆಗಿ ಇಟ್ಕೊಳ್ಬೋದು. ಇನ್ ಕೇಸ್ ಇದನ್ನು ನಾವು ಪೋರ್ಟ್ಫೋಲಿಯೋ ಸ್ಟಾಪ್ ಲಾಸ್ ಅಂತ ಇಟ್ಕೊಳ್ಬೋದು. ಇನ್ ಕೇಸ್ ಈ ಲೆವೆಲ್ ಹಿಟ್ ಆದರೆ, ಇಷ್ಟು ಲಾಸ್ ಆದರೆ ನನ್ನ ಇನ್ವೆಸ್ಟೆಡ್ ಕ್ಯಾಪಿಟಲ್ನ 2% ಲಾಸ್ ಹಿಟ್ ಆಯಿತು ಅಂಥೇಳಿ ನಾನು ಅದನ್ನು ಎಕ್ಸಿಟ್ ಮಾಡ್ತೀನಿ, ನೆಕ್ಸ್ಟ್ ಆ ಟ್ರೇಡಲ್ಲಿ ಮುಂದುವರಿಯಲ್ಲ ಅಥವಾ ಆ ಟ್ರೇಡಲ್ಲಿ ಯಾವುದೇ ಅಡ್ಜಸ್ಟ್ಮೆಂಟ್ ಮಾಡೋದಿಲ್ಲ ಅಂತ ನೀವು ಫಿಕ್ಸ್ ಮಾಡ್ಕೊಂಡಿರ್ಬೋದು. ಇದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವುದೊಂದು ಟ್ರೇಡಲ್ಲಿ ಯಾವಾಗ ಎಕ್ಸಿಟ್ ಆಗ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಲಾಸನ್ನು ತೆಗೆದುಕೊಂಡು ಎಕ್ಸಿಟ್ ಆಗ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಲಾಸನ್ನು ಲಿಮಿಟ್ ಮಾಡಿಕೊಂಡು ಒಂದು ರೂಲ್ಸನ್ನು ಫಾಲೋ ಮಾಡ್ಕೊಂಡು ಹೋದಾಗ ಮಾತ್ರ ನಿಮಗೆ ಲಾಂಗ್ ರನ್ ಅಲ್ಲಿ ಪ್ರಾಫಿಟೇಬಲ್ ಆಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವು ಎಂಟರ್ ಆಗುವಾಗಲೇ ಫಿಕ್ಸ್ ಆಗಿದ್ರೆ ಇಷ್ಟು ಲಾಸ್ ಆದರೆ ನಾನು ಎಕ್ಸಿಟ್ ಮಾಡ್ತೀನಿ ಅಂತ, ಆ ಲಾಸ್ ಅಲ್ಲಿ ನೀವು ಎಕ್ಸಿಟ್ ಮಾಡ್ಕೊಂಡು ಬಂದ್ರೆ ನೆಕ್ಸ್ಟ್ ಮುಂದಿನ ಟ್ರೇಡ್ ಅಲ್ಲಿ ನೀವು ಬೆಟರ್ ಆಗಿ ಅದನ್ನ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಒಂದಷ್ಟು ಟಾರ್ಗೆಟ್ ಅನ್ನು ನೀವು ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈ ಐರನ್ ಕಾರ್ನರ್ ಸ್ಟ್ರಾಟಜಿಯಲ್ಲಿ ನಾನು ಹೇಳೋದಾದ್ರೆ 2% ಅಥವಾ 2.5% ಟಾರ್ಗೆಟ್ ಬಂತು ಅಂತ ಹೇಳಿ ನೀವು ಅದನ್ನ ಎಕ್ಸಿಟ್ ಮಾಡ್ಕೊಂಡು ಬರ್ಬೋದು. ನಿಮಗೆ ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ಗೊತ್ತಾಗುತ್ತೆ ಯಾಕೆ ಟಾರ್ಗೆಟ್ ಅದೇ ರೀತಿ ಸ್ಟಾಪ್ ಲಾಸ್ ಬೆಟರ್ ಆಗುತ್ತೆ ಅಂತ. ಅದೇ ರೀತಿ ಒಂದಷ್ಟು ಲಾಸ್ ಅನ್ನು ಕೊಡ್ತು. ಫಾರ್ ಎಕ್ಸಾಂಪಲ್ 2% ಲಾಸ್ ಆಯಿತು ಅಂತ ಹೇಳಿ ಮಾರ್ಕೆಟ್ ತುಂಬ ವಾಲೆಟೈಲ್ ಆಗ್ತಾ ಇದೆ, ಸೊ ನಿಮ್ಮ ರೇಂಜ್ಗಿಂತ ಹೊರಗೆ ಹೋಗಿದೆ, ನಿಮ್ಮ ಅಡ್ಜಸ್ಟ್ಮೆಂಟು ಕೂಡ ವರ್ಕ್ ಆಗ್ತಾಯಿಲ್ಲ, ನಿಮಗೆ 2% ಲಾಸ್ ಆಯಿತು ಅಂತ ಹೇಳಿದೆ, ಮಾರ್ಕೆಟ್ ಸ್ವಲ್ಪ ವಾಲೆಟಿಲಿಟಿ ಜಾಸ್ತಿ ಕ್ರಿಯೇಟ್ ಮಾಡ್ತಿದೆ ಅಂತ ಅರ್ಥ. ಸೊ ಹಾಗಾಗಿ ಆ ಲಾಸಲ್ಲಿ ನೀವು ತಗೊಂಡು ಹೊರಗೆ ಬರೋದು ಬೆಟರ್ ಆಗುತ್ತೆ. ಸೊ ಈ ಐರನ್ ಕಾರ್ನರ್ ಸ್ಟ್ರಾಟಜಿಯಲ್ಲಿ ನನ್ನ ರೆಕಮೆಂಡೇಶನ್ ಇರುವಂಥದ್ದು, ಒಂದು ನೀವು ಸ್ಟಾಪ್ ಲಾಸ್ ಅದೇ ರೀತಿ ಟಾರ್ಗೆಟನ್ನು ಫಿಕ್ಸ್ ಮಾಡ್ಕೊಳ್ಳಿ. ಸ್ಟಾಪ್ ಲಾಸ್ ನಿಮ್ಮ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರಲಿ. ಸೊ ಹಾಗಿದ್ರೆ ಯಾವ ರೀತಿ ಇದನ್ನು ನಾವು ಬೆಟರ್ ಆಗಿ ಕ್ರಿಯೇಟ್ ಮಾಡೋದು, ಯಾವ ರೀತಿ ಮ್ಯಾನೇಜ್ ಮಾಡೋದು ಅಂತ ನೋಡೋಣ. ಆಲ್ರೆಡಿ ನಾನು ಬೇಸಿಕ್ಸನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮಗೆ ಇದರ ಬೇಸಿಕ್ಸ್ ಗೊತ್ತಿಲ್ಲದಿದ್ದರೆ, ಇದು ಯಾವ ರೀತಿ ವರ್ಕ್ ಆಗುತ್ತಿದ್ರೆ ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಏನು ಅಂತ ಗೊತ್ತಿಲ್ಲದಿದೆ, ನಾನು ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆ ವಿಡಿಯೋನ ನೀವು ನೋಡ್ಕೊಳ್ಳಿ. ಸೊ ಹಾಗಿದ್ರೆ ಯಾವ ರೀತಿ ಪ್ರಾಕ್ಟಿಕಲ್ ಆಗಿ ಇದನ್ನ ಅಡ್ಜಸ್ಟ್ಮೆಂಟ್ ಮಾಡೋದು, ಮ್ಯಾನೇಜ್ ಮಾಡೋದು ಅಂತ ನೋಡೋಣ. ಈಗ ನಾವೊಂದು ರೂಲ್ ಬೇಸ್ಡ್ ಐರನ್ ಕಾರ್ನರ್ ಸ್ಟ್ರಾಟಜಿನ ಬಿಲ್ಡ್ ಮಾಡಿಕೊಂಡು ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು, ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ. ಇಲ್ಲಿ ನಾವು ಯಾವುದೇ ಚಾರ್ಟ್ ಅನ್ನ ರೆಫರೆನ್ಸ್ಗೆ ತೆಗೆದುಕೊಳ್ತಾ ಇಲ್ಲ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅನ್ನ ಯೂಸ್ ಮಾಡ್ತಾ ಇಲ್ಲ, ಕೇವಲ ಆಪ್ಷನ್ ಚೈನ್ ಅದೇ ರೀತಿ ಆಪ್ಷನ್ ಪ್ರೀಮಿಯಂನ ಆಧಾರದ ಮೇಲೆ ಅಡ್ಜಸ್ಟ್ಮೆಂಟ್ ಅನ್ನ ಮಾಡಿಕೊಂಡು ಸ್ಟ್ರಾಟಜಿಯನ್ನು ಮ್ಯಾನೇಜ್ ಮಾಡ್ತಾ ಹೋಗುವಂಥದ್ದು. ಇದು ಒಂದು ರೂಲ್ ಬೇಸ್ಡ್ ಆಗುತ್ತೆ. ನಾನು ಹೆಚ್ಚಾಗಿ ರೂಲ್ ಬೇಸ್ ಮೇಲೆ ಫೋಕಸ್ ಮಾಡ್ತೀನಿ. ಯಾಕೆ ಹೇಳಿದ್ರೆ ರೂಲ್ ಬೇಸ್ಡ್ ಆಗಿ ನೀವು ಇದ್ದಾಗ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನಿಮ್ಮ ಎಮೋಷನನ್ನು ಕಂಟ್ರೋಲ್ ಮಾಡಿಕೊಂಡು ರೂಲನ್ನು ಫಾಲೋ ಮಾಡ್ತಾ ಹೋಗಲಿಕ್ಕೆ ಬೆಟರ್ ಆಗುತ್ತೆ. ನೀವು ಬೆಟರ್ ಆಗಿ ಆ ಟ್ರೇಡನ್ನು ಮ್ಯಾನೇಜ್ ಮಾಡಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಸೊ ಹಾಗೆ ನಾವು ಒಂದು ಸ್ಟ್ರಾಟಜಿನ ಕ್ರಿಯೇಟ್ ಮಾಡೋದಾದ್ರೆ ಇಲ್ಲಿ ಒಂದಷ್ಟು ನಾವು ಟ್ವೀಕನ್ನು ಮಾಡಿಕೊಂಡು ಈ ಸ್ಟ್ರಾಟಜಿಯನ್ನು ಈಗ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಯಾಕೆ ನಾವು ಟ್ವೀಕನ್ನು ಮಾಡಬೇಕು ಅಂತ ಕೇಳಿದ್ರೆ, ಸೆಬಿ ಹೊಸ ರೂಲ್ಸ್ ಬಂದ ನಂತರ, ಆಪ್ಷನ್ ಟ್ರೇಡಿಂಗ್ ಹೊಸ ರೂಲ್ಸ್ ಬಂದ ನಂತರ ಎಕ್ಸ್ಪೈರಿ ಡೇ ದಿನ ಮಾರ್ಜಿನ್ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನೊಂದು ಸ್ಟ್ರಾಟಜಿನ ಕ್ರಿಯೇಟ್ ಮಾಡಿದೆ ಅಂತ ಇಟ್ಕೊಳ್ಳಿ, ನಾವು ಫ್ರೈಡೇ ಯಾವುದೊಂದು ಸ್ಟ್ರಾಟಜಿನ ಕ್ರಿಯೇಟ್ ಮಾಡ್ತೀನಿ, ನಾನು ವೀಕ್ಲಿ ಬೇಸಿಸಲ್ಲಿ ಈ ಟ್ರೇಡನ್ನು ಇನಿಷಿಯೇಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಗುರುವಾರ ನಿಫ್ಟಿ ಎಕ್ಸ್ಪೈರಿ ಇದೆ, ನೆಕ್ಸ್ಟ್ ಡೇ ಶುಕ್ರವಾರ ನಾನು ಒಂದು ಹೊಸ ಟ್ರೇಡನ್ನು ಇನಿಷಿಯೇಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ನಾನಿಲ್ಲೊಂದು ಹೊಸ ಟ್ರೇಡನ್ನು ಫೆಬ್ರವರಿ 7ಗೆ ಇನಿಷಿಯೇಟ್ ಮಾಡಿದೆ ಅಂತ ಇಟ್ಕೊಳ್ಳಿ. ಆಗ ನನಗೆ ನೆಕ್ಸ್ಟ್ ಎಕ್ಸ್ಪೈರಿ ಇಮಿಡಿಯೇಟ್ಲಿ ಎಕ್ಸ್ಪೈರಿ ಸಿಗುವಂಥದ್ದು 13th ಫೆಬ್ರವರಿ ಆಗುತ್ತೆ. ಎಕ್ಸಾಂಪಲ್ಗೆ ಕ್ರಿಯೇಟ್ ಮಾಡ್ತೀನಿ. ಇಲ್ಲೊಂದು ಐರನ್ ಕಾರ್ನರ್ ಸ್ಟ್ರಾಟಜಿಯನ್ನು ನಾನೀಗ ಕ್ರಿಯೇಟ್ ಮಾಡಿದೆ. ಇಲ್ಲಿ ನೀವು ನೋಡ್ಬೋದು ಎಸ್ಟಿಮೇಟೆಡ್ ಮಾರ್ಜಿನ್ 86,000 ಬೇಕಾಗುವಂಥದ್ದು. ಅದೇ ರೀತಿ ಇಲ್ಲಿ ರೇಂಜನ್ನು ಕೂಡ ನೋಡ್ಬೋದು. ಅಪ್ ಹಾಗೆ ಡೌನ್ ರೇಂಜ್ 1% ರೇಂಜ್ ನನಗೆ ಸಿಗ್ತಾ ಇದೆ. ಸೊ ನನ್ನ ಬ್ರೇಕ್ ಇವನ್ ಪಾಯಿಂಟ್ ಕರೆಂಟ್ ಪ್ರೈಸ್ಗಿಂತ 1% ಅಪ್, ಅದೇ ರೀತಿ 1% ಡೌನ್ ಸಿಗ್ತಾ ಇರುವಂಥದ್ದು. ಸೊ 2 ಪಾಯಿಂಟನ್ನು ನೀವು ನೋಟಿಸ್ ಮಾಡಿದರೆ, ಒಂದು ಮಾರ್ಜಿನ್ ಅದೇ ರೀತಿ ರೇಂಜ್. ಸೊ ನಾನು ಸೇಮ್ ಸ್ಟ್ರಾಟಜಿಯನ್ನು ನೆಕ್ಸ್ಟ್ ಒಂದು ವಾರದವರೆಗೆ ಎಕ್ಸ್ಪೈರಿ ಡೇ ದಿನವರೆಗೂ ಕ್ಯಾರಿ ಮಾಡಿದಾಗ ಏನಾಗುತ್ತೆ ನೋಡೋಣ. ನಾನು 13th ಹೋಗ್ತೀನಿ. ಇಲ್ಲಿ ನೀವು ನೋಡ್ಬೋದು ಮಾರ್ಜಿನನ್ನು
1.66 ಆಗುತ್ತೆ. ಸೊ ಮಾರ್ಜಿನ್ ಡಬಲ್ ಆಗುತ್ತೆ. ಸೊ ಇದು ಸೆಬಿ ಹೊಸ ರೂಲ್ಸಿಂದ ಆಗುವಂಥದ್ದು. ಯಾವುದೊಂದು ಪೊಸಿಷನನ್ನು ನೀವು ಎಕ್ಸ್ಪೈರಿ ಡೇ ದಿನ ಕ್ಯಾರಿ ಮಾಡ್ತಿದ್ದೀರಿ ಅಥವಾ ಎಕ್ಸ್ಪೈರಿ ಡೇ ದಿನ ಒಂದು ಪೊಸಿಷನನ್ನು ಕ್ರಿಯೇಟ್ ಮಾಡ್ತೀರಿ ಅಂತ ಹೇಳಿದ್ರೆ ನಿಮಗೆ ಜಾಸ್ತಿ ಮಾರ್ಜಿನ್ ಬೇಕಾಗುತ್ತೆ. ಈ ಸ್ಟ್ರಾಟಜಿಯನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಇಷ್ಟು ಮಾರ್ಜಿನನ್ನು ಆಲ್ರೆಡಿ ಇಟ್ಕೊಳ್ಬೇಕಾಗತ್ತೆ. ಇಲ್ವಾ ಎಕ್ಸ್ಪೈರಿ ಡೇಕ್ಕಿಂತ ಮುಂಚೆನೆ ಎಕ್ಸಿಟ್ ಮಾಡಬೇಕಾಗತ್ತೆ ನಿಮ್ಮ ಹತ್ರ ಇನಫ್ ಮಾರ್ಜಿನ್ ಇಲ್ಲ ಅಂತ ಹೇಳಿದ್ರೆ. ಅದೇ ರೀತಿ ಈ ಮಾರ್ಜಿನ್ ಜಾಸ್ತಿ ಆಗೋದ್ರಿಂದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕೂಡ ಕಡಿಮೆ ಆಗುತ್ತೆ. ಎಕ್ಸ್ಪೈರಿ ಡೇ ದಿನ ನೀವು ಜಾಸ್ತಿ ಮಾರ್ಜಿನ್ ಇಟ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ನೀವು ಕಡಿಮೆ ಲಾಟಲ್ಲಿ ಟ್ರೇಡ್ ಮಾಡಬೇಕಾಗತ್ತೆ. ಸೊ ಇದು ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್, ಪ್ರೀಮಿಯಂ ಕರೆಂಟ್ ವೀಕಲ್ಲಿ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು ಆಗಲೇ ತೋರಿಸಿದಾಗ ಇಲ್ಲಿ ರೇಂಜ್ ಕೇವಲ 1% ಇದ್ದಂಥದ್ದು. ನೀವು ಎಂಟರ್ ಆದಾಗ ಅಪ್ ಸೈಡ್ ಹಾಗೆ ಡೌನ್ ಸೈಡ್ 1% ನಿಮಗೆ ರೇಂಜ್ ಸಿಗುವಂಥದ್ದು. ಸೊ ಅದಕ್ಕೆ ನಾನೊಂದು ಆಗಲೇ ಹೇಳಿದೆ ಒಂದು ಟ್ವೀಕನ್ನು ಮಾಡ್ತೀವಿ ಅಂತ. ಏನು ಟ್ವೀಕ್ ಕೇಳಿದ್ರೆ, ಸೊ ನಾವು ಕರೆಂಟ್ ವೀಕನ್ನು ಟ್ರೇಡ್ ಮಾಡೋದಿಲ್ಲ, ಅದರ ಬದಲಾಗಿ ನೆಕ್ಸ್ಟ್ ವೀಕನ್ನು ಟ್ರೇಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾನು 7th ಫೆಬ್ರವರಿಗೆ ಒಂದು ಟ್ರೇಡನ್ನು ಹಾಕ್ತೀನಿ ಅಂತ ಇಟ್ಕೊಳ್ಳಿ. ನಾನು ಫ್ರೈಡೇ ದಿನ ಟ್ರೇಡನ್ನು ಕ್ರಿಯೇಟ್ ಮಾಡುವಂಥದ್ದು. ಫ್ರೈಡೇ ದಿನ ಮಾರ್ಕೆಟ್ ಕ್ಲೋಸಿಂಗ್ ಟೈಮಲ್ಲಿ 3 ಗಂಟೆ ಅಥವಾ 3:15 ಹೊತ್ತಿಗೆ 3:15 ಹೊತ್ತಿಗೆ ನೀವು ಒಂದು ಟ್ರೇಡನ್ನು ಇನಿಷಿಯೇಟ್ ಮಾಡಬೇಕಾಗುತ್ತೆ, ಹೊಸ ಟ್ರೇಡನ್ನು ಇನಿಷಿಯೇಟ್ ಮಾಡಬೇಕಾಗುತ್ತೆ. ಗುರುವಾರ ಎಕ್ಸ್ಪೈರಿ ಆಗಿರುತ್ತೆ. ಸೊ ಹಾಗಾಗಿ ನಾನು ಪ್ರತಿ ಫ್ರೈಡೇ ಒಂದು ಟ್ರೇಡನ್ನು, ಹೊಸ ಟ್ರೇಡನ್ನು ಇನಿಷಿಯೇಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. 7th ಫೆಬ್ರವರಿ ದಿನ ನಾನೊಂದು ಟ್ರೇಡನ್ನು ಇನಿಷಿಯೇಟ್ ಮಾಡಬೇಕು. ಇಮಿಡಿಯೇಟ್ಲಿ ನೆಕ್ಸ್ಟ್ ಇರುವಂಥ ಎಕ್ಸ್ಪೈರಿ ಯಾವುದು? 13th ಫೆಬ್ರವರಿ. ಬಟ್ ನಾನೇನು ಮಾಡ್ತೀನಿ, 13th ಫೆಬ್ರವರಿಗೆ ಬದಲಾಗಿ 20th ಫೆಬ್ರವರಿಯ ಆಪ್ಷನನ್ನು ಟ್ರೇಡ್ ಮಾಡ್ತೀನಿ. ನೆಕ್ಸ್ಟ್ ವೀಕ್ ಆಪ್ಷನನ್ನು ಟ್ರೇಡ್ ಮಾಡ್ತೀನಿ. ಇದರಿಂದ ಏನಾಗುತ್ತೆ, ಎಕ್ಸ್ಪೈರಿ ಡೇ ಇರುವಂಥದ್ದು 20th. ಸೊ ನನ್ನ ಟ್ರೇಡ್ ಏನಾಗಬೇಕಾಗತ್ತೆ, ನಾನು 13th ಅಥವಾ 14th ಹೋಲ್ಡ್ ಮಾಡಿ ಕ್ಲೋಸ್ ಮಾಡ್ಬೋದು. ಯಾಕೆ ಕೇಳಿದರೆ 14th ನಾನು ಇನ್ನೊಂದು ವೀಕ್ನ ಟ್ರೇಡನ್ನು ಇನಿಷಿಯೇಟ್ ಮಾಡಬೇಕಾಗತ್ತೆ. 14th ಫ್ರೈಡೇ ನನ್ನ ಹೋಲ್ಡಿಂಗ್ ಪೀರಿಯಡ್ ಕೇವಲ 1 ವಾರ ಇರುವಂಥದ್ದು. ಸೊ ಹಾಗಾಗಿ ನಾನು 14th ಹೋಲ್ಡ್ ಮಾಡ್ಬೋದು. ಬಟ್ ನನ್ನ ಮಾರ್ಜಿನಲ್ಲಿ ಇನ್ಕ್ರೀಸ್ ಆಗೋದಿಲ್ಲ. ಸೊ ಯಾಕೆ ಕೇಳಿದರೆ ಎಕ್ಸ್ಪೈರಿ ಇರುವಂಥದ್ದು 20th ಫೆಬ್ರವರಿಗೆ. ಆ ಕಾರಣದಿಂದ ನಾನು ನೆಕ್ಸ್ಟ್ ವೀಕನ್ನು ಟ್ರೇಡ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ವೀಕ್ ಆಪ್ಷನಲ್ಲಿ ಪ್ರೀಮಿಯಮ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸೊ ನನಗೆ ಸ್ವಲ್ಪ ರೇಂಜ್ ದೊಡ್ಡದು ಸಿಗುತ್ತೆ. ಸೊ ನಾರ್ಮಲಿ ಮಾರ್ಕೆಟ್ ಏನಾಗುತ್ತೆ, ಸ್ಟ್ರೈಟ್ ಅಪ್ ಸೈಡ್ ಹೋಗ್ತಾ ಇರುತ್ತೆ, ನನ್ನ ರೇಂಜ್ ಬ್ರೇಕ್ ಆಗ್ಬೋದು, ಅಥವಾ ಅಪ್ ಹೋಗುತ್ತೆ, ರೇಂಜ್ ಬ್ರೇಕ್ ಮಾಡುತ್ತೆ, ಡೌನ್ ಬರುತ್ತೆ. ಸೊ ನನ್ನ ರೇಂಜ್ ತುಂಬ ಚಿಕ್ಕದಿತ್ತು ಅಂತೇಳಿ ಪದೇ ಪದೇ ನನ್ನ ರೇಂಜನ್ನು ಮಾರ್ಕೆಟ್ ಬ್ರೇಕ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ನಾನು 20th ಫೆಬ್ರವರಿ ಅಥವಾ ನೆಕ್ಸ್ಟ್ ವೀಕ್ನ ಆಪ್ಷನನ್ನು ಟ್ರೇಡ್ ಮಾಡಿದಾಗ ಏನಾಗುತ್ತೆ, ನನಗೆ ರೇಂಜ್ ಸ್ವಲ್ಪ ಜಾಸ್ತಿ ಸಿಗುತ್ತೆ, ನನ್ನ ಟ್ರೇಡ್ ಹೋಲ್ಡ್ ಮಾಡಲಿಕ್ಕೆ ಸ್ವಲ್ಪ ನನಗೆ ಜಾಸ್ತಿ ಟೈಮ್ ಸಿಗುತ್ತೆ, ಅಥವಾ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ. ಸೊ ಈ ಎರಡು ರೀಸನಿಂದ ನಾವೇನು ಮಾಡ್ತೀವಿ, ಕರೆಂಟ್ ವೀಕ್ನ ಬದಲಾಗಿ ನೆಕ್ಸ್ಟ್ ವೀಕಲ್ಲಿ ಟ್ರೇಡ್ ಮಾಡ್ತೀವಿ. ಅದನ್ನು ಬೆಟರ್ ಆಗಿ ಮ್ಯಾನೇಜ್ ಮಾಡಲಿಕ್ಕೋಸ್ಕರ ಐರನ್ ಕಾರ್ನರನ್ನು ಕ್ರಿಯೇಟ್ ಮಾಡ್ತೀನಿ 20th ಫೆಬ್ರವರಿಯ ಎಕ್ಸ್ಪೈರಿಯನ್ನು ಇಟ್ಕೊಂಡು. ಸೊ ಅದು ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ಅಂತ ನೋಡೋಣ. ಸೊ ನಾನಿಲ್ಲಿ ಫ್ರೈಡೇ ಬಂದಿದ್ದೀನಿ, 3:15 ಹೊತ್ತಿಗೆ ಆಪ್ಷನ್ ಚೈನನ್ನು ನೋಡ್ತೀನಿ. 20th ಫೆಬ್ರವರಿಯ ಆಪ್ಷನ್ ಚೈನನ್ನು ಹಾಕ್ಕೊಂಡಿದ್ದೀನಿ. ನನಗೆ ಸ್ಟಾಕ್ ಮಾರ್ಕಲ್ಲಿ ಬ್ಯಾಕ್ ಟೆಸ್ಟ್ ಮಾಡ್ತಾ ಇರುವಂಥದ್ದು. 13th ಫೆಬ್ರವರಿಯನ್ನು ನಾನು ಅವಾಯ್ಡ್ ಮಾಡ್ತೀನಿ, 20th ಫೆಬ್ರವರಿಯನ್ನು ಹಾಕ್ತೀನಿ. 20th ಫೆಬ್ರವರಿಯ ಆಪ್ಷನ್ ಚೈನ್ ಬಂತು. 3:15 ಹೊತ್ತಿಗೆ ಯಾವ ರೀತಿ ಆಪ್ಷನ್ ಚೈನ್ ಇತ್ತು ಅಂತ ಬಂತು. ನಾನು ಆಲ್ರೆಡಿ ತಿಳಿಸಿದ್ದೀನಿ ಯಾವ ರೀತಿ ನಾವು ಐರನ್ ಕಾರ್ನರನ್ನು ಕ್ರಿಯೇಟ್ ಮಾಡ್ಬೋದು ಅಂತ. ಅರೌಂಡ್ 25 ಡೆಲ್ಟಾವನ್ನು ನಾವು ಸೆಲ್ ಮಾಡ್ತೀವಿ. 25 ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರುವ ಡೆಲ್ಟಾವನ್ನು ನಾವು ಸೆಲ್ ಮಾಡುವಂಥದ್ದು. ಸೊ ನಾನಿಲ್ಲಿ 25 ಡೆಲ್ಟಾ ಅವನ್ನು ಸೆಲ್ ಮಾಡ್ತೀನಿ, 88 ರೂಪೀಸಲ್ಲಿದೆ. ನೆಕ್ಸ್ಟ್ 18 to 15 ಡೆಲ್ಟಾವನ್ನು ನಾನು ಬೈ ಮಾಡ್ತೀನಿ. ನಾನಿಲ್ಲಿ 18 ಡೆಲ್ಟಾವನ್ನು ಬೈ ಮಾಡ್ತೀನಿ, 150 ಪಾಯಿಂಟ್ ಬಿಟ್ಟು ಬೈ ಮಾಡ್ತೀನಿ. ಫಸ್ಟ್ ನೀವು ಪುಟ್ ಸೈಡಲ್ಲಿ ನೋಡ್ಕೊಳ್ಳಿ, ಪುಟ್ ಸೈಡಲ್ಲಿ 25 ಡೆಲ್ಟಾವನ್ನು ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. 25 ಅಥವಾ 25ಕ್ಕಿಂತ ಸ್ವಲ್ಪ ಕಡಿಮೆ ಇರೋ ಡೆಲ್ಟಾವನ್ನು ಕೂಡ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. 22 ಕೂಡ ಮಾಡ್ಬೋದು, ನೋ ಪ್ರಾಬ್ಲಮ್. 18 to 15 ಡೆಲ್ಟಾದವರೆಗೆ ಇರುವಂಥ ಹೆಜ್ಜನ್ನು ನಾನು ಬೈ ಮಾಡ್ತೀನಿ. ಸೊ ನಾನು ಪುಟ್ ಸೈಡಲ್ಲಿ ಮಾಡಿದೆ. ನೆಕ್ಸ್ಟ್ ಕಾಲ್ ಸೈಡಿಗೆ ಬರ್ತೀನಿ. ಕಾಲ್ ಸೈಡಲ್ಲಿ 25 ಡೆಲ್ಟಾ ನಾವು ನೋಡ್ಬೋದು, 24 ಡೆಲ್ಟಾ ಇದೆ, ಇಲ್ಲಿ ಡೆಲ್ಟಾ 24 ಇದೆ, 74 ಇದೆ. ನೀವೇನು ಮಾಡ್ಬೋದು, ಪುಟ್ ಸೈಡನ್ನು ನೋಡಿಕೊಂಡು ಕಾಲ್ ಸೈಡಲ್ಲಿ 74 ಮಾಡ್ಬೋದು, ಅಥವಾ ಪುಟ್ ಸೈಡ್ನ ಪ್ರೀಮಿಯಮ್ಗೆ ಮ್ಯಾಚ್ ಮಾಡ್ಬೋದು. ನಾರ್ಮಲಿ ಮೆಜಾರಿಟಿ ಟೈಮ್, ಹೆಚ್ಚಿನ ಟೈಮಲ್ಲಿ ಪುಟ್ ಸೈಡ್ ಪ್ರೀಮಿಯಮೇ ಜಾಸ್ತಿ ಇರುತ್ತೆ ಕಾಲ್ ಸೈಡ್ ಪ್ರೀಮಿಯಮ್ಗೆ ಕಂಪೇರ್ ಮಾಡಿದಾಗ. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ನೀವು ಪುಟ್ ಸೈಡನ್ನು ನೋಡಿಕೊಂಡು ಅದರ ಡೆಲ್ಟಾವನ್ನು ಚೆಕ್ ಮಾಡಿ 25 ಡೆಲ್ಟಾವನ್ನು ಸೆಲ್ ಮಾಡಿ ಅಂತ ಹೇಳಿದ್ದು. ಸೊ ಹಾಗಾಗಿ ನೀವು 25 ಡೆಲ್ಟಾವನ್ನು ಇಲ್ಲಿ ಸೆಲ್ ಮಾಡ್ಬೋದು, ಅಥವಾ ಪುಟ್ ಸೈಡ್ ಪ್ರೀಮಿಯಮನ್ನು ಕೂಡ ಇಲ್ಲಿ ಮ್ಯಾಚ್ ಮಾಡ್ಬೋದು. ಸೊ ನಾನು ಪುಟ್ ಸೈಡ್ ಪ್ರೀಮಿಯಮ್ಗೆ ಮ್ಯಾಚ್ ಮಾಡಬೇಕು ಅಂತ ಹೇಳಿದರೆ 87 ರೂಪೀಸನ್ನು ಸೆಲ್ ಮಾಡಬೇಕಾಗತ್ತೆ. 87 ರೂಪೀಸನ್ನು ನಾನಿಲ್ಲಿ ಸೆಲ್ ಮಾಡ್ತೀನಿ, ಅದರ ಡೆಲ್ಟಾ 27 ಇದೆ. ಸೊ ನೋ ಪ್ರಾಬ್ಲಮ್, ಅದನ್ನು ಸೆಲ್ ಮಾಡಿದೆ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಸೇಮ್ ಡಿಸ್ಟೆನ್ಸಲ್ಲಿ 150 ಪಾಯಿಂಟ್ ಬಿಟ್ಟು ಹೆಜ್ಜನ್ನು ನಾನೀಗ ಬೈ ಮಾಡ್ತೀನಿ. ಈಗ ನನ್ನ ಐರನ್ ಕಾರ್ನರ್ ಸ್ಟ್ರಾಟಜಿಲಿ ಕ್ರಿಯೇಟ್ ಆಯಿತು. ಸೊ ನಾನು ಪುಟ್ ಸೈಡಲ್ಲಿ ಸೆಲ್ ಮಾಡಿರುವಂಥದ್ದು 88 ರೂಪೀಸ್ ಪ್ರೀಮಿಯಮ್, ಕಾಲ್ ಸೈಡಲ್ಲಿ ಸೆಲ್ ಮಾಡಿರುವಂಥದ್ದು 87 ರೂಪೀಸ್ ಪ್ರೀಮಿಯಮ್. ಅದೇ ರೀತಿ ಹೆಜ್ 59 ಹಾಗೆ 52 ಅಲ್ಲಿ ಹೆಜ್ಜನ್ನು ಬೈ ಮಾಡಿದ್ದೀನಿ. ಇಲ್ಲಿ ನಾವು ನೋಡ್ಬೋದು ಇದಕ್ಕೆ ಎಷ್ಟು ಮಾರ್ಜಿನ್ ಬೇಕು ಅಂತ ಬಂತು. ಅದೇ ರೀತಿ ನನ್ನ ರಿಸ್ಕ್ ರಿವಾರ್ಡ್ ಇಲ್ಲಿ ಬಂತು. ನನಗೆ ಮ್ಯಾಕ್ಸಿಮಮ್ ಆಗಿ ಈ ಟ್ರೇಡಲ್ಲಿ 6,400 ರೂಪಾಯಿ ಲಾಸ್ ಆಗುತ್ತೆ. ಮ್ಯಾಕ್ಸಿಮಮ್ ಆಗಿ ಪ್ರಾಫಿಟ್ ಆಗುವಂಥದ್ದು 5,700 ರೂಪಾಯಿ ಪ್ರಾಫಿಟ್ ಆಗುತ್ತೆ. RR ಡೀಸೆಂಟಲ್ಲಿದೆ. ನಾನು 1 ರೂಪಾಯಿ
ಪ್ರಾಫಿಟ್ ಮಾಡ್ಬೋದು, ಕಳ್ಕೊಂಡ್ರೆ 1.4 ರುಪೀಸನ್ನು ಕಳ್ಕೊಳ್ಬೋದು ಅಂತ ತೋರಿಸುತ್ತೆ. ಬಟ್ ಇದು ಯಾವಾಗ ಈ ರಿಸ್ಕ್ ರಿವಾರ್ಡ್ ಸಿಗುವಂಥದ್ದು, ಮ್ಯಾಕ್ಸ್ ಪ್ರಾಫಿಟ್ ಅದೇ ರೀತಿ ಮ್ಯಾಕ್ಸ್ ಲಾಸ್ ಸಿಗುವಂಥದ್ದು ಯಾವಾಗ 20th ಫೆಬ್ರವರಿಗೆ. ನಾವು ಇದನ್ನು 20th ಫೆಬ್ರವರಿವರೆಗೂ ಹೋಲ್ಡ್ ಮಾಡೋದಿಲ್ಲ. ಯಾಕೆ ಕೇಳಿದರೆ ಪ್ರತಿ ಶುಕ್ರವಾರ ನಾವು ಹೊಸ ಟ್ರೇಡನ್ನು ಇನಿಷಿಯೇಟ್ ಮಾಡ್ತೀವಿ. ಸೊ ಮ್ಯಾಕ್ಸಿಮಮ್ ಅಂದರೆ ಎಲ್ಲಿವರೆಗೂ ಇದನ್ನು ನೀವು ಹೋಲ್ಡ್ ಮಾಡ್ಬೋದು, ನೆಕ್ಸ್ಟ್ ಫ್ರೈಡೇ 3 ಗಂಟೆವರೆಗೂ ಹೋಲ್ಡ್ ಮಾಡ್ಬೋದು. ಯಾಕೆ ಕೇಳಿದರೆ 3 ಗಂಟೆ ನಂತರ ನಿಮಗೆ ಆ ಫ್ರೈಡೇಗೆ ಇನ್ನೊಂದು ಪೊಸಿಷನನ್ನು ಕ್ರಿಯೇಟ್ ಮಾಡಬೇಕಿರುತ್ತೆ. ಸೊ ಹಾಗಾಗಿ ಈ ಮ್ಯಾಕ್ಸ್ ಪ್ರಾಫಿಟ್ ಮ್ಯಾಕ್ಸ್ ಲಾಸ್ ಆಗೋದಿಲ್ಲ. ನಾನು ಆಗಲೇ ಹೇಳಿದಾಗೆ ನೀವೊಂದು ಟಾರ್ಗೆಟ್ ಹಾಗೆ ಸ್ಟಾಪ್ ಲಾಸ್ ಅನ್ನು ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಟಾರ್ಗೆಟ್ 3% ಅಥವಾ 2.5%, 2% ಇರ್ಬೋದು, ಅಥವಾ ನನ್ನ ಲಾಸ್ 2% ಇರ್ಬೋದು. ಇದರಲ್ಲಿ ಯಾವುದಾದ್ರೂ ಹಿಟ್ ಆದರೆ ಮಿಡ್ಲಲ್ಲಿ ನಾವು ಆ ಟ್ರೇಡಿಂದ ಎಕ್ಸಿಟ್ ಮಾಡಿ ನೆಕ್ಸ್ಟ್ ವೀಕ್ಗೆ ವೆಯ್ಟ್ ಮಾಡಬೇಕಾಗತ್ತೆ. ಪ್ರತಿ ಟ್ರೇಡಲ್ಲಿಯೂ ತುಂಬ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಂಡು ಮ್ಯಾನೇಜ್ ಮಾಡಲೇಬೇಕು ಅಂತಿಲ್ಲ. ತುಂಬ ಅಡ್ಜಸ್ಟ್ಮೆಂಟನ್ನು ಮಾಡ್ಲಿಕ್ಕೆ ಹೋಗ್ತೀರಿ ಅಂತೇಳಿದ್ರೆ ನಿಮ್ಮ ವ್ಯೂವಲ್ಲಿ ತುಂಬಾ ರಾಂಗ್ ಆಗ್ತಿದೆ ಅಥವಾ ಮಾರ್ಕೆಟ್ ತುಂಬ ವಾಲಟೈಲ್ ಆಗ್ತಿದೆ. ಸೊ ನೀವು ಮಾರ್ಕೆಟಿಂದ ಸ್ಟೇ ಅವೇ ಆಗಿರೋದು ಬೆಟರ್ ಆಗುತ್ತೆ. ಸೊ ನಾನು ಒಂದು ಲಾಟನ್ನು ಇಲ್ಲಿ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ನೋಡೋಣ ಯಾವ ರೀತಿ ಮಾರ್ಕೆಟ್ ಮೂವ್ ಆಗುತ್ತೆ ಅಂತ. ನಾನು ಪ್ರತಿ 15 ಮಿನಿಟ್ ಮುಂದೆ ಹೋಗಿ ನೋಡ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. 7th ಫೆಬ್ರವರಿಗೆ ನಾನು ಟ್ರೇಡನ್ನು ತಗೊಂಡೆ. ನೆಕ್ಸ್ಟ್ ಮಂಡೇ ಮಾರ್ಕೆಟ್ ಓಪನ್ ಆಯಿತು. ಸೊ ಈ ಟ್ರೇಡನ್ನು ನಾವು ಯಾವಾಗ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಅಂತ ಕೇಳಿದರೆ, ಯಾವಾಗ ನಾವು ಸೆಲ್ ಮಾಡಿದಂಥ ಪಾಯಿಂಟ್ ಏನಿದೆ 23,200 ಅಥವಾ 23,950 ಇಲ್ಲಿಗೆ ಮಾರ್ಕೆಟ್ ಬಂದಾಗ ನಾವು ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಅದಕ್ಕೆ ಮೊದಲು ಮುಟ್ಟೋದಿಲ್ಲ. ಅದಕ್ಕೆ ಮೊದಲು ನಮ್ಮ ಪ್ರಾಫಿಟ್ ಬಂತು ಅಂತೇಳಿ ನಮ್ಮ ಟಾರ್ಗೆಟ್ ಏನು, ನೀವು ನಿಮ್ಮ ಟಾರ್ಗೆಟ್ ಏನೇನು ಫಿಕ್ಸ್ ಮಾಡ್ಕೊಂಡಿರ್ತೀವಿ, ಫಾರ್ ಎಕ್ಸಾಂಪಲ್ 2.5% ಆಗಿರ್ಬೋದು ಅಥವಾ 3% ಆಗಿರ್ಬೋದು, ನಿಮ್ಮ ಇನ್ವೆಸ್ಟೆಡ್ ಕ್ಯಾಪಿಟಲ್ ಮೇಲೆ ಅಷ್ಟು ಟಾರ್ಗೆಟ್ ಬಂತು ಅಂತೇಳಿ ಆಗ ನೀವು ಎಕ್ಸಿಟ್ ಮಾಡ್ಬೋದು. ಅಥವಾ ಈ ಸೆಲ್ಲಿಂಗ್ ಲೆಗ್ ಏನಿದೆ ಅಲ್ಲಿಗೆ ಮಾರ್ಕೆಟ್ ರೀಚ್ ಆಗಬೇಕಾಗುತ್ತೆ. ಅಟ್ಲೀಸ್ಟ್ 5 ಮಿನಿಟ್ ಕ್ಯಾಂಡಲಲ್ಲಿ ಆ ಲೆವೆಲ್ಗಿಂತ ಕೆಳಗಡೆ ಕ್ಲೋಸ್ ಆಯಿತು, ಆ ಲೆವೆಲಲ್ಲಿ ಕ್ಲೋಸ್ ಆಯಿತು ಅಂತೇಳಿ ಆಗ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ನಿಮ್ಮ ಸೆಲ್ಲಿಂಗ್ ಲೆವೆಲ್ ಹತ್ರ, ಸೆಲ್ಲಿಂಗ್ ಸ್ಟ್ರೈಕ್ ಹತ್ರ ಮಾರ್ಕೆಟ್ ಬಂದಾಗ ನೋಡೋಣ ಯಾವಾಗ ಮಾರ್ಕೆಟ್ ಆ ಲೆವೆಲ್ಗೆ ಬರುತ್ತೆ ಅಂತ. ಸ್ವಲ್ಪ ಸ್ಪೀಡಾಗಿ ಮುಂದೆ ಹೋಗ್ತೀನಿ. 30 ಮಿನಿಟ್ ಮೈನರ್ ಲಾಸಲ್ಲೇ ಇದೆ ಸ್ಟಿಲ್. ಈಗ ಸ್ಮಾಲ್ ಪ್ರಾಫಿಟಲ್ಲಿದೆ. ಮಂಡೇ 3 ಗಂಟೆ ಹೊತ್ತಿಗೆ ನಿಮ್ಮ ಟ್ರೇಡ್ ಮೈನರ್ ಪ್ರಾಫಿಟಲ್ಲೇ ಇದೆ. ನೆಕ್ಸ್ಟ್ ಡೇಗೆ ಹೋಗ್ತೀನಿ, ಅಗೈನ್ ಅಲ್ಲೇ ಇದೆ, ಹೆಚ್ಚೇನು ಚೇಂಜಸ್ ಆಗಿಲ್ಲ, ಜಸ್ಟ್ ಮೈನರ್ ಪ್ರಾಫಿಟಲ್ಲೇ ಮೂವ್ ಆಗ್ತಾ ಇರುವಂಥದ್ದು. ಈಗ ನೋಡಿ ಈ ಬ್ಲೂ ಲೈನ್ ಇಂಪ್ರೂವ್ ಆಗ್ತಾ ಬಂತು. ಮಾರ್ಕೆಟ್ ಇನ್ನು ಮೇಲೆ ಹೋದರೆ ನನಗೆ ಪ್ರಾಫಿಟ್ ಇಲ್ಲಿ ಬೆಟರ್ ಆಗ್ತಾ ಹೋಗುತ್ತೆ. ಯಾಕೆ ಹೇಳಿದರೆ ಈ ಬ್ಲೂ ಲೈನ್ ಇಲ್ಲಿ ಬೆಟರ್ ಆಗ್ತಾ ಬಂದಿದೆ, ಮೇಲೆ ಹೋಗ್ತಾ ಹೋಗಿದೆ. ಕಳೆದ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ನೋಡಿ 30 ಮಿನಿಟ್ನಲ್ಲಿ ಮುಂದೆ ಹೋದಾಗ ಮಾರ್ಕೆಟ್ ನನ್ನ ರೇಂಜನ್ನು ಬ್ರೇಕ್ ಮಾಡಿತ್ತು. ಸೊ ನಾನೇನು ಹೇಳಿದೆ, ಅಟ್ಲೀಸ್ಟ್ ನೀವು 5 ಮಿನಿಟಲ್ಲಿ ಮಾರ್ಕೆಟ್ ನಿಮ್ಮ ಸೆಲ್ಲಿಂಗ್ ಲೆವೆಲ್ಗೆ ಬಂದಾಗ ಅದನ್ನು ನೀವು ಚೆಕ್ ಮಾಡ್ಕೊಳ್ಬೋದು ಅಂತ. ನಾನು ಅಗೇನ್ ಬ್ಯಾಕ್ ಹೋಗ್ತೀನಿ. 30 ಮಿನಿಟ್ ಯಾವಾಗ ಬ್ರೇಕ್ ಆಯಿತು ನೋಡ್ತೀನಿ. ನಿಮ್ಮ ಸೆಲ್ಲಿಂಗ್ ಲೆವೆಲ್ಗೆ ಹತ್ತಿರ ಮಾರ್ಕೆಟ್ ಇತ್ತು ಅಂತ ಹೇಳಿದರೆ ನೀವು ನಿಮ್ಮ ಸ್ಟ್ರಾಟಜಿಯನ್ನು ಟ್ರ್ಯಾಕ್ ಮಾಡಬೇಕಾಗುತ್ತೆ. ನಿಮ್ಮ ಸೆಲ್ಲಿಂಗ್ ಲೆವೆಲ್ ಇದ್ದಂಥದ್ದು ಪುಟ್ ಸೈಡಲ್ಲಿ 23,200, ಮಾರ್ಕೆಟಿಗೆ 23,236 ಹತ್ತಿರ ಬರ್ತಾ ಇದೆ. ಸೊ ನಾನು ಪ್ರತಿ 5 ಮಿನಿಟ್ಗೂ ಇದನ್ನು ಮೂವ್ ಮಾಡಿ ನೋಡ್ತೀನಿ. ಹತ್ತಿರ ಬಂದಿದೆ, 212ರಲ್ಲಿದೆ. ನೀವು ಇಲ್ಲಿ ನೋಡ್ಬೋದು ಸ್ಪಾಟ್ 212ರಲ್ಲಿದೆ. ಅಗೇನ್ 5 ಮಿನಿಟ್ ವೇಟ್ ಮಾಡ್ತೀನಿ. ಈಗ ಆಗಲಿಲ್ಲ. ಈಗ ನೋಡಿ 23,184ಕ್ಕೆ ಬಂತು. ನಿಮ್ಮ ಸೆಲ್ಲಿಂಗ್ ಲೆವೆಲ್ ಇದ್ದಂಥದ್ದು 23,200. ಸೊ ನಿಮಗೆ ಈಗ ಲಾಸ್ ಎಷ್ಟಾಗುವಂಥದ್ದು 398. ಅಂದರೆ ನಿಮ್ಮ ಇನ್ವೆಸ್ಟೆಡ್ ಕ್ಯಾಪಿಟಲ್ ಮೇಲೆ 0.4 ಲಾಸ್ ಆಗ್ತಾ ಇರುವಂಥದ್ದು, 0.4% ಲಾಸ್ ಆಗ್ತಿರುವಂಥದ್ದು. ಇದು ತುಂಬ ಸ್ಮಾಲ್ ಲಾಸ್ ಆಗುತ್ತೆ. ಕಂಪೇರ್ ಮಾಡಿದಾಗ ತುಂಬ ಕಡಿಮೆ ಲಾಸ್ ಆಗ್ತಾ ಇದೆ. ಸೊ ಇನ್ ಕೇಸ್ ದೊಡ್ಡ ಗ್ಯಾಪ್ ಅಪ್ ಆಯಿತು, ಗ್ಯಾಪ್ ಡೌನ್ ಆಯಿತು, ನೀವು ಏನು ನಿಮ್ಮ ಸ್ಟಾಪ್ ಲಾಸನ್ನು, ಪೋರ್ಟ್ಫೋಲಿಯೋ ಸ್ಟಾಪ್ ಲಾಸ್ ಏನೇನು ಫಿಕ್ಸ್ ಮಾಡಿದಿರಿ ಆ ಲಾಸ್ ರೀಚ್ ಆಯಿತು ಅಥವಾ ಆ ಲಾಸ್ಗಿಂತ ಜಾಸ್ತಿ ಆಯಿತು ಅಂತೇಳಿ ನೀವು ಆ ಸ್ಟ್ರಾಟಜಿಯನ್ನು ಅಲ್ಲಿಂದನೇ ಎಕ್ಸಿಟ್ ಮಾಡಿ ಅಲ್ಲಿ ಮತ್ತೆ ನೀವು ಹೆಚ್ಚು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಫಾರ್ ಎಕ್ಸಾಂಪಲ್ ನೀವು 2% ಲಾಸನ್ನು ಇಟ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳಿ. ಮಾರ್ಕೆಟಲ್ಲಿ ತುಂಬ ದೊಡ್ಡ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆಯಿತು ಅಂತ ಇಟ್ಕೊಳ್ಳಿ, 4%, 3% ಈ ರೀತಿ ಆದಾಗ ನಿಮ್ಮ ಪೋರ್ಟ್ಫೋಲಿಯೋ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಲ್ಲಿ. ಆಗ ನೀವು ಅಲ್ಲಿಂದ ಎಕ್ಸಿಟ್ ಮಾಡ್ಕೊಂಡು ಬರ್ಬೋದು. ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡೋದ್ರ ಅರ್ಥ ಇರೋದಿಲ್ಲ. ನಾರ್ಮಲಿ ರೀಸೆಂಟ್ ನಾವು ನೋಡಿದಾಗ ಮಾರ್ಕೆಟಲ್ಲಿ ತುಂಬ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಇಲ್ಲ. ಅದೇ ರೀತಿ 1%, 1.5% ಗ್ಯಾಪ್ ಅಪ್ ಆದಾಗ ನಿಮಗೇನು ಮೇಜರ್ ಲಾಸಲ್ಲಿ ಆಗೋದಿಲ್ಲ. ಸೊ ಈಗ ನಮ್ಮ ರೇಂಜ್ ಬ್ರೇಕ್ ಆಯಿತು. ಈಗ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕು. ಸೊ ಏನು ಅಡ್ಜಸ್ಟ್ಮೆಂಟ್ ಮಾಡಬೇಕು? ಮಾರ್ಕೆಟ್ ಪುಟ್ ಸೈಡಲ್ಲಿ ರೇಂಜನ್ನು ಬ್ರೇಕ್ ಮಾಡ್ತು ಅಂದರೆ ನಮ್ಮ ಕಾಲ್ ಸೆಲ್ ಆದಂಥದ್ದು ಆಲ್ಮೋಸ್ಟ್ ಪೂರ ಡಿಕ್ಕೆ ಆಗಿದೆ. ಇಲ್ಲಿ ನಾವು ನೋಡ್ಬೋದು ಕಾಲೀಗ ನಾವು ಸೆಲ್ ಮಾಡಿದ್ದು 87 ರುಪೀಸಲ್ಲಿ ನಾವು ಸೆಲ್ ಮಾಡಿರ್ತೀವಿ, 20 ರುಪೀಸ್ಗೆ ಬಂದಿದೆ. ಪುಟ್ ಹ್ಯೂಜ್ ರೈಸ್ ಆಗಿದೆ. ಅದೇ ರೀತಿ ಕಾಲ್ ತನ್ನ ವ್ಯಾಲ್ಯೂವನ್ನು ಕಳ್ಕೊಂಡಿದೆ. ಸೊ ಈಗ ನಾವೇನು ಮಾಡ್ತೀವಿ, ಮೊದಲನೇದಾಗಿ ಕಾಲನ್ನು ಎಕ್ಸಿಟ್ ಮಾಡ್ತೀವಿ. ಸೊ ಈ 2 ಕಾಲನ್ನು ನಾನು ಎಕ್ಸಿಟ್ ಮಾಡ್ತೀನಿ. ಎಕ್ಸಿಟ್ ಮಾಡಿ ನಾನೇನು ಮಾಡ್ತೀನಿ, ATM ಏನಿದೆ ATMನ ಕಾಲನ್ನು ಸೆಲ್ ಮಾಡ್ತೀನಿ. ಕರೆಂಟ್ ATM. ಸೊ ಅಂದರೆ ಆಲ್ಮೋಸ್ಟ್ ಯಾವ ಸ್ಟ್ರೈಕ್ನ ಪುಟ್ಟನ್ನು ಸೆಲ್ ಮಾಡ್ತೀರಿ ಅದೇ ಕಾಲನ್ನು ನೀವು ಇಲ್ಲಿ ಸೆಲ್ ಮಾಡ್ತೀರಿ. 23,200ರ ಕಾಲನ್ನು ಸೆಲ್ ಮಾಡ್ತೀನಿ. ಅದೇ ರೀತಿ ಸೇಮ್ ಡಿಸ್ಟೆನ್ಸಲ್ಲಿ 100 ಪಾಯಿಂಟ್ ಬಿಟ್ಟು 150 ಪಾಯಿಂಟಲ್ಲಿ
ಹೆಜ್ಜನ್ನು ಕೂಡ ಬೈ ಮಾಡ್ತೀನಿ, 2 ಸ್ಟ್ರೈಕ್ ಬಿಟ್ಟು ಹೆಜ್ಜನ್ನು ಬೈ ಮಾಡ್ತೀನಿ. ನೀವು ಪ್ರಾಕ್ಟಿಕಲಾಗಿ ಮಾಡುವಾಗ ಫಸ್ಟ್ ಹೆಜ್ಜನ್ನು ಬೈ ಮಾಡಬೇಕಾಗತ್ತೆ, ನೆಕ್ಸ್ಟ್ ಸೆಲ್ಲನ್ನು ಮಾಡಬೇಕಾಗತ್ತೆ. ಸೊ ಈಗ ಈ ಸ್ಟ್ರಾಟಜಿ ಏನಾಯಿತು, ಐರನ್ ಕಾರ್ನರ್ ಹೋಗಿ ಐರನ್ ಫ್ಲೈ ಆಯಿತು. ಸೊ ಇಲ್ಲಿ ನಾವು ನಮ್ಮ ರಿಸ್ಕ್ ರಿವಾರ್ಡನ್ನು ನೋಡ್ಬೋದು. ಮ್ಯಾಕ್ಸಿಮಮ್ ಲಾಸ್ ಇಲ್ಲಿ 1650 ಆಗುತ್ತೆ. ಅದೇ ರೀತಿ ಮ್ಯಾಕ್ಸಿಮಮ್ ಪ್ರಾಫಿಟ್ 9592 ಆಗುತ್ತೆ. ಬಟ್ ಇದು ಎಕ್ಸ್ಪೈರಿ ಡೇಗೆ ಅದು ಆಗುವವರೆಗೂ ನಾವು ವೆಯ್ಟ್ ಮಾಡೋದಿಲ್ಲ. ಬಟ್ ವರ್ಸ್ಟ್ ಕೇಸಲ್ಲಿ ನಮ್ಮ ಲಾಸ್ ಈಗ ಕಂಟ್ರೋಲಲ್ಲಿದೆ. ಅದೇ ರೀತಿ ನಾವು ರೇಂಜನ್ನು ನೋಡಿದರೆ 0.5% ರೇಂಜ್ ಇರುವಂಥದ್ದು. ಮೆಜಾರಿಟಿ ಟೈಮ್ ಈ ರೀತಿ ರೇಂಜ್ ಬ್ರೇಕ್ ಆಗಿಯೇ ಆಗುತ್ತೆ. ಯಾಕೆ ಹೇಳಿದರೆ ತುಂಬ ಸ್ಮಾಲ್ ರೇಂಜ್ ಇರೋದ್ರಿಂದ. ಸೊ ಯಾವಾಗ ನಮ್ಮ ರೇಂಜ್ ಬ್ರೇಕ್ ಆಯಿತು ಅಂತ ಹೇಳಿದರೆ, ಐರನ್ ಕಾರ್ನರಲ್ಲಿ ಯಾವಾಗ ನಮ್ಮ ರೇಂಜ್ ಬ್ರೇಕ್ ಆಯಿತು ಅಂತ ಹೇಳಿದರೆ, ಆಗ ಮೇಯ್ನಾಗಿ ನಾವೇನು ಮಾಡಬೇಕಾಗತ್ತೆ, ನಮ್ಮ ಲಾಸನ್ನು ಲಿಮಿಟ್ ಮಾಡಬೇಕಾಗತ್ತೆ. ಸೊ ಅಡ್ಜಸ್ಟ್ಮೆಂಟ್ನ ಮೇನ್ ಉದ್ದೇಶ ನಮ್ಮ ಲಾಸನ್ನು ಲಿಮಿಟ್ ಮಾಡುವಂಥದ್ದು. ನೆಕ್ಸ್ಟ್ ಸಾಧ್ಯ ಆದರೆ ಮಾತ್ರ ಅದನ್ನು ಪ್ರಾಫಿಟ್ಗೆ ಕನ್ವರ್ಟ್ ಮಾಡುವಂಥದ್ದು. ಮೊದಲನೇ ಇಂಟೆನ್ಷನ್ ನಮಗೆ ಲಾಸನ್ನು ಲಿಮಿಟ್ ಮಾಡೋದು ಆಗಿರಬೇಕಾಗತ್ತೆ. ನಾವು ಲಾಸನ್ನು ಲಿಮಿಟ್ ಮಾಡಬೇಕು. ಇಲ್ಲಿ ನಾವು ಲಾಸನ್ನು ಲಿಮಿಟ್ ಮಾಡ್ತೀವಿ. ಸೊ ಲಿಮಿಟ್ ಮಾಡಿ ವರ್ಸ್ಟ್ ಕೇಸಲ್ಲಿ ಈಗ ಮಾರ್ಕೆಟಲ್ಲಿ ಏನಾದರೂ ನಾವು ಕಳ್ಕೊಳ್ಳುವಂಥದ್ದು 1.6%. ನಮ್ಮ ಪೋರ್ಟ್ಫೋಲಿಯೋ ಸ್ಟಾಪ್ ಲಾಸ್ 2% ಇತ್ತು ಅಂತ ಹೇಳಿದ್ವಿ, ಅದಕ್ಕಿಂತ ಕಡಿಮೆನೇ ನೀವು ಇಲ್ಲಿ ಕಳ್ಕೊಳ್ತೀರಿ. ಅಷ್ಟರ ಮಟ್ಟಿಗೆ ನೀವು ಇಲ್ಲಿ ಸೇಫ್ ಆದ್ರಿ. ನೆಕ್ಸ್ಟ್ ನೋಡೋಣ ಯಾವ ರೀತಿ ಮಾರ್ಕೆಟ್ ಮೂವ್ ಆಯಿತು ಅಂತ. ಅಗೇನ್ 30 ಮಿನಿಟ್ ಹೋಗ್ತೀನಿ, ನಾನು 30 ಮಿನಿಟ್ ಹೋಗ್ತೀನಿ. ಅಗೇನ್ ಬ್ರೇಕ್ ಆಯಿತು. 15 ಮಿನಿಟ್ ಬ್ಯಾಕ್ ಬಂದು ನೋಡ್ತೀನಿ. ಸೊ 15 ಮಿನಿಟ್, ನೆಕ್ಸ್ಟ್ 15 ಮಿನಿಟಲ್ಲೇ ನಾವು ಅಡ್ಜಸ್ಟ್ಮೆಂಟ್ ಮಾಡಿ ನೆಕ್ಸ್ಟ್ 15 ಮಿನಿಟಲ್ಲೇ ಮಾರ್ಕೆಟ್ ನಮ್ಮ ರೇಂಜನ್ನು ಬ್ರೇಕ್ ಮಾಡುತ್ತೆ. ನಮ್ಮ ಬ್ರೇಕ್ ಇವನ್ ರೇಂಜ್ ಡೌನ್ ಸೈಡಲ್ಲಿ ಇದ್ದಂಥದ್ದು 23,072. ಕರೆಂಟ್ಲಿ ನೆಕ್ಸ್ಟ್ 15 ಮಿನಿಟಲ್ಲೇ ಮಾರ್ಕೆಟ್ 23,031ಕ್ಕೆ ಬಂದಿದೆ. ಸೊ ಈಗ ಏನು ಮಾಡೋದು? ಸೊ ನಾನು ಆಗಲೇ ಹೇಳಿದೆ ರೇಂಜನ್ನು ಆಲ್ಮೋಸ್ಟ್ ಎವ್ರಿ ಟೈಮ್ ಇದು ಬ್ರೇಕ್ ಮಾಡುತ್ತೆ ಅಂತ. ಬಟ್ ಇಮಿಡಿಯೇಟ್ಲಿ ನೀವೀಗ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಹೋದರೆ ಅಗೈನ್ ಮಾರ್ಕೆಟ್ ಮೇಲೆ ಬಂತು ಅಂತ ಹೇಳಿದರೆ ಅಗೈನ್ ನಿಮ್ಮ ಆ ಅಡ್ಜಸ್ಟ್ಮೆಂಟ್ ರಾಂಗ್ ಆಗ್ಬೋದು. ಈಗ ಮಾರ್ಕೆಟ್ ಕೆಳಗೆ ಹೋಗಿದೆ, ಇಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ತೀರಿ ಅಂತ ಹೇಳಿದರೆ ಅಗೈನ್ ನಿಮ್ಮ ಅಡ್ಜಸ್ಟ್ಮೆಂಟ್ ರಾಂಗ್ ಆಗ್ಬೋದು. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಬೋದು ನಾವು. ಸೊ ಇದು ನನ್ನ ಅಡ್ಜಸ್ಟ್ಮೆಂಟ್ ರೀತಿ. ಯಾಕೆ ಕೇಳಿದರೆ ಇಲ್ಲಿ ನಮ್ಮ ಲಾಸ್ ಆಲ್ರೆಡಿ ಫಿಕ್ಸ್ ಆಗಿದೆ, ಇನ್ನು ತುಂಬ ಏನು ದೊಡ್ಡ ಲಾಸ್ ಆಗೋದಿಲ್ಲ. ಕರೆಂಟ್ಲಿ ನಮ್ಮ ಲಾಸ್ ಕಂಟ್ರೋಲಲ್ಲಿದೆ. ಆಲ್ರೆಡಿ ನಮ್ಮ ಲಾಸನ್ನು ನಾವು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಮಾರ್ಕೆಟ್ ಡೌನ್ ಹೋದರೂ ಕೂಡ ತುಂಬ ಏನು ದೊಡ್ಡ ಲಾಸ್ ಆಗೋದಿಲ್ಲ. ಸೊ ಮಾರ್ಕೆಟ್ಗೆ ನಾವು ಒಂದಷ್ಟು ಟೈಮನ್ನು ಕೊಡಬೇಕಾಗತ್ತೆ. ನಾವು ಸ್ವಲ್ಪ ಜಡ್ಜ್ ಮಾಡಬೇಕಾಗತ್ತೆ. ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಡೌನ್ ಹೋಗುತ್ತೆ ಅಥವಾ ಅಗೈನ್ ಮಾರ್ಕೆಟ್ ರಿವರ್ಸ್ ಬರುತ್ತೆ ಅಂತ ನಾವು ನೋಡಬೇಕಾಗುತ್ತೆ. ಅದಕ್ಕೆ ನಾವು ಎಷ್ಟೊತ್ತು ವೆಯ್ಟ್ ಮಾಡ್ಬೋದು? ಮೇ ಬಿ 0.5% ಬ್ರೇಕ್ ಇವನ್ ಪಾಯಿಂಟ್ಗಿಂತ ಡೌನ್ ಆಗೋವರೆಗೂ ವೆಯ್ಟ್ ಮಾಡ್ಬೋದು. 23,072 ಇದೆ. ಮೇ ಬಿ ಒಂದು 100 ಪಾಯಿಂಟ್ ಇಲ್ಲಿಂದ ಡೌನ್ ಹೋದವರೆಗೂ ನಾವು ವೆಯ್ಟ್ ಮಾಡ್ಬೋದು. 100 ಪಾಯಿಂಟ್ಗಿಂತನೂ ಕೆಳಗೆ ಹೋಯಿತು ಅಥವಾ 0.5%ಗಿಂತನೂ ಇಲ್ಲಿಂದ ನಿಮ್ಮ ಬ್ರೇಕ್ ಇವನ್ ಪಾಯಿಂಟ್ಗಿಂತ ಈ ಪಾಯಿಂಟ್ಗಿಂತ ಕೆಳಗೆ ಹೋಯಿತು ಅಂತಿದ್ರೆ ಆವಾಗ ನೀವು ನೆಕ್ಸ್ಟ್ ಅಡ್ಜಸ್ಟ್ಮೆಂಟನ್ನು ಮಾಡ್ಬೋದು. ನೋಡೋಣ ಅಷ್ಟು ಡೌನ್ ಹೋಗುತ್ತಾ ಇಲ್ವಾ ಅಂತ. ಅಗೈನ್ 15 ಮಿನಿಟ್ ಹೋಗ್ತೀನಿ. ಅಗೈನ್ ಸ್ವಲ್ಪ ಮಾರ್ಕೆಟ್ ರಿವರ್ಸ್ ಬಂತು. ಅಗೈನ್ ನೋಡಿ, ಅಗೈನ್ ಬ್ಯಾಕ್ ಟು ನಮ್ಮ ಬ್ರೇಕ್ ಇವನ್ ಪಾಯಿಂಟ್ಗೆ ಬಂತು. ಅದಕ್ಕೆ ಹೇಳಿದ್ವಿ ಇಮಿಡಿಯೇಟ್ಲಿ ನೀವು ಅಡ್ಜಸ್ಟ್ಮೆಂಟ್ ಮಾಡಿದರೆ ನಿಮ್ಮ ಆ ಅಡ್ಜಸ್ಟ್ಮೆಂಟ್ ಅಗೈನಲ್ಲಿ ರಾಂಗ್ ಆಗ್ತಿತ್ತು. ಸೊ ಅದಕ್ಕೆ ನಾವು ಒಂದಷ್ಟು ಟೈಮನ್ನು ಕೊಡಬೇಕಾಗತ್ತೆ. ಯಾವಾಗ ನಾವು ಐರನ್ ಫ್ಲೈ ಅಡ್ಜಸ್ಟ್ಮೆಂಟ್ ಮಾಡಿದಾಗ ಅದಕ್ಕೆ ಒಂದಷ್ಟು ಟೈಮನ್ನು ಕೊಡಬೇಕಾಗತ್ತೆ. ಯಾಕೆ ಕೇಳಿದ್ರೆ ನಮ್ಮ ಲಾಸಲ್ಲಿ ಲಿಮಿಟ್ ಆಗಿರುತ್ತೆ. ಸೊ ನಮಗೇನು ಭಯ ಪಡಬೇಕು ಅಂತಿಲ್ಲ ದೊಡ್ಡ ಲಾಸ್ ಆಗತ್ತೆ ಅಂತ. ಅಗೈನ್ ಮಾರ್ಕೆಟ್ ಡೌನ್ ಹೋಯಿತು, 23,043ರಲ್ಲಿದೆ. ಸ್ವಲ್ಪ ವೆಯ್ಟ್ ಮಾಡ್ತೀನಿ, ಒಂದು 100 ಪಾಯಿಂಟ್ ಡೌನ್ ಹೋಗೋವರೆಗೂ. ಅಗೈನ್ ಅಲ್ಲೇ ಮಾರ್ಕೆಟ್ ಮೂವ್ ಆಗ್ತಾಯಿದೆ. 23,018ಕ್ಕೆ ಬಂತು, 28ಕ್ಕೆ ಬಂತು, 23,055ಕ್ಕೆ ಬಂತು. ಅಗೈನ್ ಮಾರ್ಕೆಟ್ ನಿಮ್ಮ ರೇಂಜ್ಗೆ ಬಂತು, ಅಗೈನ್ ಡೌನ್ ಹೋಯಿತು. ಈಗ ನೋಡಿ 22,967ಕ್ಕೆ ಬಂತು. ಅಗೈನ್ ಮಾರ್ಕೆಟ್ ಡೌನ್ ಹೋಗ್ತಾ ಇದೆ. ಸೊ ಈಗ ನೀವು ಇಲ್ಲಿ ಅಡ್ಜಸ್ಟ್ಮೆಂಟನ್ನು ಮಾಡ್ಬೋದು. ಸೊ ಈಗ ಯಾವ ರೀತಿ ಅಡ್ಜಸ್ಟ್ಮೆಂಟನ್ನು ನಾವು ಮಾಡಬೇಕು ಕೇಳಿದರೆ, ಮಾರ್ಕೆಟ್ ಡೌನ್ ಹೋಗ್ತಾ ಇದೆ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಕಾಲ್ ಸೈಡ್ಗೆ ಬರ್ತೀನಿ. ಕಾಲ್ ಸೈಡ್ ಹೆಜ್ಜನ್ನು ಬುಕ್ ಮಾಡ್ತೀನಿ. ಕಾಲ್ ಸೈಡ್ ಹೆಜ್ ಈಗ 82 ರೂಪೀಸಲ್ಲಿದೆ. ಇದು ನನಗೆ ಲಾಸ್ ಕೊಡ್ತಾ ಇದೆ. ಅದನ್ನು ಬುಕ್ ಮಾಡ್ತೀನಿ. ಬುಕ್ ಮಾಡಿ ಇನ್ನೂ ಸ್ವಲ್ಪ ದೂರ ಹೋಗಿ ಕಾಲ್ ಸೈಡಲ್ಲಿ ಇನ್ನೊಂದು ಹೆಜ್ಜನ್ನು ಬೈ ಮಾಡ್ತೀನಿ. ನಾನು ಬುಕ್ ಮಾಡಿದಂಥ ಹೆಜ್ಜೆ ಯಾವುದು? 23,350 ಇಲ್ಲಿದೆ. ಸೊ ಇನ್ನೂ ಸ್ವಲ್ಪ ದೂರ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ 500ಕ್ಕೆ ಹೋಗ್ತೀನಿ, ಇಲ್ಲಿ ಬೈ ಮಾಡ್ತೀನಿ. ಸೊ ನೀವು ಪ್ರಾಕ್ಟಿಕಲ್ ಆಗಿ ಮಾಡುವಾಗ ಈ ಹೆಜ್ಜನ್ನು, ಹೊಸ ಹೆಜ್ಜನ್ನು ಫಸ್ಟ್ ಬೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮ ಓಲ್ಡ್ ಹೆಜ್ಜನ್ನು ಎಕ್ಸಿಟ್ ಮಾಡಬೇಕಾಗತ್ತೆ. ಯಾಕೆ ಕೇಳಿದರೆ ಮಾರ್ಜಿನ್ ದೃಷ್ಟಿಯಿಂದ. ಸೊ ಇಲ್ಲಿ ನಾವು ನೋಡಿದಾಗ ಡೌನ್ ಸೈಡ್ ಲಾಸ್ ಇಲ್ಲಿ ಲಿಮಿಟ್ ಆಯಿತು. ಸೊ ಯಾವ ಲೆವೆಲ್ಗೆ ಬಂದಾಗ ಡೌನ್ ಸೈಡ್ ಲಾಸ್ ಲಿಮಿಟ್ ಆಗುತ್ತೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಆನಂತರ ನೀವು ಹೆಜ್ಜನ್ನು ಬೈ ಮಾಡಿ. ಸೊ ಈಗ ನಾನು 23,500 ಬೈ ಮಾಡಿದೆ. ಫಾರ್ ಎಕ್ಸಾಂಪಲ್ ನಾನು ಇನ್ನೂ ಹತ್ತಿರಕ್ಕೆ ಹೋಗ್ತೀನಿ ಅಂತ ಇಟ್ಕೊಳ್ಳಿ. 23,500 ಈ ಸ್ಟ್ರೈಕನ್ನು ನೀವು ನೋಡಿ. ನಾನು 23,450ಕ್ಕೆ ಹೋಗ್ತೀನಿ. ನಿಮಗೆ ಲೋವರ್ ಸೈಡಲ್ಲಿ ಪ್ರಾಫಿಟ್ ಕಡಿಮೆ ಆಗ್ತಾ ಬರುತ್ತೆ. ಈಗ ನೋಡಿ
23,400 ನಾನು ಬೈ ಮಾಡಿದರೆ ಅಗೈನ್ ಲೋವರ್ ಸೈಡಲ್ಲಿ ಲಾಸ್ ಕಡಿಮೆ ಆಗುತ್ತೆ, ಲಾಸ್ ಇರುತ್ತೆ ಬಟ್ ಕಡಿಮೆ ಆಗುತ್ತೆ. ಸೊ ನೀವು ಯಾವ ಪಾಯಿಂಟ್ಗೆ ಬೈ ಮಾಡಿ ಅಂತ ಹೇಳಿದ್ರೆ ಸ್ವಲ್ಪ ದೂರ ಹೋಗಿ ಅಟ್ಲೀಸ್ಟ್ ನಿಮ್ಮ ಸೆಲ್ಲಿಂಗ್ ಪಾಯಿಂಟ್ಗಿಂತ 300 to 400 ಪಾಯಿಂಟಲ್ಲಿ ಬೈ ಮಾಡಿದಾಗ ನಿಮಗೆ ಲೋವರ್ ಸೈಡಲ್ಲಿ ಯಾವ ಸ್ಟ್ರೈಕನ್ನು ಬೈ ಮಾಡಿದಾಗ ಪ್ರಾಫಿಟ್ ಬರುತ್ತೆ, ಆವಾಗ ಅದನ್ನು ನೀವು ಬೈ ಮಾಡ್ಬೋದು. ನೀವು ಸೆನ್ಸಿಬಲಲ್ಲಿ ಇದನ್ನು ಆ್ಯಡ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಬೋದು. ಆ ನಂತರ ನೀವು ಪೊಸಿಷನನ್ನು ಆ್ಯಡ್ ಮಾಡ್ಕೊಳ್ಬೋದು. ಸೆನ್ಸಿಬಲಲ್ಲಿ ನೀವು ಫ್ರೀಯಾಗಿ ಇದನ್ನು ಕ್ರಿಯೇಟ್ ಮಾಡಿಕೊಂಡು ಡ್ರಾಫ್ಟ್ ಪೋರ್ಟ್ಫೋಲಿಯೋಗೆ ಆ್ಯಡ್ ಮಾಡ್ಕೊಳ್ಬೋದು. ಅಲ್ಲಿ ಅಡ್ಜಸ್ಟ್ಮೆಂಟನ್ನು ಮಾಡಿಕೊಂಡು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡಿಕೊಂಡು ಅದಾದ ನಂತರ ನೀವು ರಿಯಲ್ ಪೊಸಿಷನನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ನಿಮ್ಮ ಸೆಲ್ಲಿಂಗ್ ಸ್ಟ್ರೈಕ್ಗಿಂತ 300 ಪಾಯಿಂಟ್ ಅವೇ ಅಥವಾ 400 ಪಾಯಿಂಟ್ ಅವೇಲಿ ನೀವು ಅದನ್ನು ಹೆಜ್ಜನ್ನು ಬೈ ಮಾಡ್ಬೋದು. ಬೇಸಿಕಲಿ ನೀವೇನು ಮಾಡ್ತೀರಿ, ಮಾರ್ಕೆಟ್ ಲೋವರ್ ಸೈಡಲ್ಲಿ ರೇಂಜ್ ಬ್ರೇಕ್ ಮಾಡಿದಾಗ ನೀವು ಕಾಲ್ ಸೈಡ್ಗೆ ಹೋಗಿ ಕಾಲ್ ಸೈಡಲ್ಲಿ ಹೆಜ್ಜೆ ಡಿಸ್ಟೆನ್ಸನ್ನು ದೂರ ಮಾಡ್ತೀರಿ. ಇಲ್ಲಿ ಏನಾಯಿತು ನಾವು ನೋಡೋದಾದರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ನನಗೆ 12,000 ಬರುತ್ತೆ, ಅದನ್ನು ಬಿಟ್ಟು ಹಾಕೋಣ, ಅದು ನಮಗೆ ಸಿಗೋದಿಲ್ಲ. ಮ್ಯಾಕ್ಸಿಮಮ್ ಪ್ರಾಫಿಟ್ ಅದೇ ರೀತಿ ಮ್ಯಾಕ್ಸಿಮಮ್ ಲಾಸ್ಗೆ ನಾವು ಟಾರ್ಗೆಟೇ ಮಾಡ್ತಾ ಇಲ್ಲ. ಈಗ ಇಲ್ಲಿ ಏನಾಯಿತು ಕೇಳಿದ್ರೆ ಕಾಲ್ ಸೈಡಲ್ಲಿ ನಾವು ಹೆಜ್ಜೆನ ದೂರ ಮಾಡಿರುವ ಕಾರಣ ಕಾಲ್ ಸೈಡಲ್ಲಿ ಲಾಸ್ ಜಾಸ್ತಿ ಆಗ್ತಾ ಬಂತು. ಯಾಕೆ ಹೇಳಿದ್ರೆ ನಾವು ಹೆಜ್ಜೆನ ದೂರ ಮಾಡಿದ್ದೀವಿ. ಸೊ ಮಾರ್ಕೆಟ್ ಮೇಲೆ ಹೋಯಿತು ಅಂತೇಳಿ ನಮ್ಗೆ ಸ್ವಲ್ಪ ಲಾಸ್ ಆಗುತ್ತೆ. ಬಟ್ ಅದನ್ನು ಕೂಡ ನಾವು ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಮಾಡೋಣ. ಸ್ಟಿಲ್ 1.7% ಮಾರ್ಕೆಟ್ ನನ್ನ ಅಗೇನೆಸ್ಟ್ ಮೂವ್ ಆಗಬೇಕಾಗುತ್ತೆ. ಅದಕ್ಕಿಂತ ಮುಂಚೆನೇ ನಾವು ಅಡ್ಜಸ್ಟ್ಮೆಂಟನ್ನು ಮಾಡ್ತೀವಿ. ಬಟ್ ಮಾರ್ಕೆಟ್ ಡೌನ್ ಹೋಗ್ತಾ ಇದೆ, ಸೊ ನಾವು ಡೌನ್ ಸೈಡ್ ಪ್ರೊಟೆಕ್ಟ್ ಮಾಡಿ ಡೌನ್ ಸೈಡನ್ನು ಲಾಸ್ ಫ್ರೀ ಮಾಡ್ಕೊಂಡಿವಿ. ಮಾರ್ಕೆಟ್ ಎಷ್ಟು ಡೌನ್ ಹೋದರೂ ನಮಗೆ ಇಲ್ಲಿ ಲಾಸ್ ಆಗೋದಿಲ್ಲ. ಸೊ ಇವಾಗ ವೆಡ್ನೆಸ್ಡೇ ನಾವು ಫ್ರೈಡೇ ಸ್ಟ್ರಾಟಜಿಯನ್ನು ಕ್ರಿಯೇಟ್ ಮಾಡಿರುವಂಥದ್ದು. ವೆಡ್ನೆಸ್ಡೇ 9:30 ಹೊತ್ತಿಗೆ ನಾವು 2 ಅಡ್ಜಸ್ಟ್ಮೆಂಟನ್ನು ಮಾಡಿರ್ತೀವಿ. ಸೊ ನೆಕ್ಸ್ಟ್ ನೋಡೋಣ ಫ್ರೈಡೇವರೆಗೂ ಕ್ಯಾರಿ ಮಾಡೋಣ ಅಥವಾ ಗುರುವಾರದವರೆಗೂ ಕ್ಯಾರಿ ಮಾಡೋಣ ಏನಾಗುತ್ತೆ ಅಂತ. ಮಾರ್ಕೆಟ್ ಅಗೈನ್ ನಮ್ಮ ರೇಂಜ್ಗೆ ಬಂತು. ಈಗ ನನಗೆ ಅರೌಂಡ್ 1%ವರೆಗೂ ಲಾಸ್ ಆಗ್ತಿದೆ. ಇಲ್ಲಿ ಬ್ಲೂ ಲೈನ್ ಡೌನ್ ಹೋಗಿದೆ. ಯಾಕೆ ಹೇಳಿದ್ರೆ ನಾವು ಕಾಲ್ ಸೈಡಲ್ಲಿ ಹೆಜ್ಜೆನ ದೂರ ಮಾಡಿರೋ ಕಾರಣ ಮಾರ್ಕೆಟ್ ಅಪ್ ಹೋದಾಗ ನಮಗೆ ಇಲ್ಲಿ ಸ್ವಲ್ಪ ಲಾಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡೋಣ ಎಷ್ಟು ಲಾಸ್ ಕೊಡುತ್ತೆ ಅಂತ. ಅಗೈನ್ ಮಾರ್ಕೆಟ್ ಅಪ್ ಹೋಗುತ್ತೆ, 1.2% ಲಾಸ್ ಆಗ್ತಾಯಿದೆ. ಈಗ ನಾವೇನು ಮಾಡಬೇಕು, ಯಾವಾಗ ಮಾರ್ಕೆಟ್ ನಮ್ಮ ಸೆಲ್ಲಿಂಗ್ ಪಾಯಿಂಟ್ಗೆ ಬಂದು ಅದಕ್ಕಿಂತ ಮೇಲೆ ಹೋಗುತ್ತಾ ನೋಡಬೇಕಾಗತ್ತೆ. ಆಗ ನಮ್ಮ ನೆಕ್ಸ್ಟ್ ಅಡ್ಜಸ್ಟ್ಮೆಂಟನ್ನು ನಾವು ಮಾಡಬೇಕಾಗತ್ತೆ. ಅಪ್ಸೈಡ್ಗೆ ಹೋದರೆ ನಮಗೆ ಲಾಸ್ ಜಾಸ್ತಿ ಆಗುತ್ತೆ. ಆ ಲಾಸನ್ನು ನಾವು ಲಿಮಿಟ್ ಮಾಡಬೇಕಾಗತ್ತೆ. ಇಲ್ಲಿ 1.3% ಈಗ ಲಾಸ್ ಆಗ್ತಾ ಇದೆ. ನಮ್ಮ ಸೆಲ್ಲಿಂಗ್ ಪಾಯಿಂಟ್ಗಿಂತ ಮೇಲೆ ಮಾರ್ಕೆಟ್ ಇನ್ನೂ ಹೋಗಿಲ್ಲ. ಪ್ರತಿ 15 ಮಿನಿಟ್ಗೂ ನೋಡಿದಾಗ ಅಲ್ಲೇ ಮೂವ್ ಆಗ್ತದೆ. ಈಗ ಎಕ್ಸಾಕ್ಟ್ಲಿ ನಾನು ಸೆಲ್ಲಿಂಗ್ ಪಾಯಿಂಟ್ಗೆ ಬಂತು. ಈಗ ನಾನು ಬೇಕಿದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟನ್ನು ಮಾಡ್ಬೋದು. ಸೊ ಏನು ಅಡ್ಜಸ್ಟ್ಮೆಂಟನ್ನು ಮಾಡೋದು, ಅಗೈನ್ ನಾನೇನು ಮಾಡ್ತೀನಿ, ನನ್ನ ಕಾಲ್ ಹೆಜ್ಜನ್ನು ಹತ್ತಿರಕ್ಕೆ ತೊಗೊಂಡು ಬರ್ಬೋದು ಅಥವಾ ಪುಟ್ ಹೆಜ್ಜನ್ನು ನಾನು ದೂರಕ್ಕೆ ತೊಗೊಂಡು ಹೋಗ್ಬೋದು. ಕಾಲ್ ಸೈಡಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ ಅಷ್ಟೇ ಡಿಸ್ಟೆನ್ಸ್ಗೆ ನಾನು ಪುಟ್ ಹೆಜ್ಜೆನೂ ಕೂಡ ತೆಗೆದುಕೊಂಡು ಹೋಗ್ಬೋದು. ಬಟ್ ನಾನೇನು ಮಾಡ್ತೀನಿ, ಅಗೈನ್ ನನ್ನ ಕಾಲ್ ಹೆಜ್ಜನ್ನು ಹತ್ತಿರಕ್ಕೆ ತೊಗೊಂಡು ಬರ್ತೀನಿ. ನಾನು ಆಗ ಬೈ ಮಾಡಿದಂಥ ಕಾಲ್ ಹೆಜ್ಜೆ ಯಾವುದು 23,500, ಅದನ್ನು ನಾನೀಗ ಬುಕ್ ಮಾಡ್ತೀನಿ. ಇಲ್ಲಿ ಎಷ್ಟು ಡಿಸ್ಟೆನ್ಸಲ್ಲಿದೆ, 150 ಪಾಯಿಂಟಲ್ಲಿದೆ. ಸೇಮ್ ಪಾಯಿಂಟಲ್ಲಿ ನಾನೀಗ ಅಗೈನ್ ಕಾಲ್ ಹೆಜ್ಜೆನ ಬೈ ಮಾಡ್ತೀನಿ. ಅಗೈನ್ ಇದೇನಾಯಿತು, ಐರನ್ ಫ್ಲೈ ಆಯಿತು. ಈಗಲೂ ಕೂಡ 0.5% ನಮಗೆ ಡಿಸ್ಟೆನ್ಸಲ್ಲಿ ಇರುವಂಥದ್ದು. ಇದು ಕೂಡ ಬ್ರೇಕ್ ಆಗ್ಬೋದು. ಈಗ ಅಗೈನ್ ನಾವು ನಮ್ಮ ಲಾಸನ್ನು ಲಿಮಿಟ್ ಮಾಡ್ಕೊಂಡ್ವಿ. ಅಗೈನ್ ನಾನು ಮೇಲೆ ಹೋಗ್ತೀನಿ. ಈಗ 1.6% ಲಾಸ್ ಇದೆ. ಈಗ ಅಗೈನ್ ರೇಂಜ್ ಬ್ರೇಕ್ ಆಯಿತು. ಈಗ ನಾವು ಥರ್ಸ್ಡೇ ಇದ್ದೀವಿ. ನೆಕ್ಸ್ಟ್ ಮ್ಯಾಕ್ಸಿಮಮ್ ನಾವು 1 ಡೇ ಇದನ್ನು ಹೋಲ್ಡ್ ಮಾಡ್ಬೋದು. ಅಗೈನ್ ಇಲ್ಲಿ ರೇಂಜ್ ಬ್ರೇಕ್ ಆಯಿತು. ಅಗೈನ್ ನಮ್ಮ ರೇಂಜ್ ಒಳಗೆ ಬಂತು. ಫ್ರೈಡೇ 9:30 ಹೊತ್ತಿಗೆ ಇಲ್ಲಿ ಬೇಕಿದ್ರೆ ಅಗೈನ್ ನಾನು ಮೊದಲು ಮಾಡಿದ ರೀತಿ ಅಡ್ಜಸ್ಟ್ಮೆಂಟನ್ನು ಕೂಡ ಮಾಡ್ಕೊಳ್ಬೋದು. ಬಟ್ ಆಲ್ರೆಡಿ 1.7% ನಮಗೆ ಲಾಸ್ ಆಗ್ತಾಯಿದೆ. ಸೊ ಇನ್ನು ಮಲ್ಟಿಪಲ್ ಅಡ್ಜಸ್ಟ್ಮೆಂಟನ್ನು ಮಾಡ್ತಾ ಹೋದಾಗ ಅಗೇನ್ ಅದು ತುಂಬ ಏನು ಬೆನಿಫಿಟ್ ಮಾಡೋದಿಲ್ಲ. ಅದೇ ರೀತಿ ನಮ್ಮ ಎಕ್ಸಿಟ್ ಡೇ ಬಂದದ್ರಿಂದ ನಾವು ಫ್ರೈಡೇ ಇದನ್ನು 3 ಗಂಟೆ ಹೊತ್ತಿಗೆ ಎಕ್ಸಿಟ್ ಮಾಡಬೇಕು ಆಗಿರೋದ್ರಿಂದ ಸೊ ಇನ್ನೂ ಹೆಚ್ಚು ಅಡ್ಜಸ್ಟ್ಮೆಂಟ್ ಮಾಡಿದರೆ ನಮಗೆ ತುಂಬ ಏನು ಪ್ರಾಫಿಟ್ ಅಥವಾ ಬೆನಿಫಿಟ್ ಆಗೋದಿಲ್ಲ, ಒಂದಷ್ಟು ಬ್ರೋಕರೇಜ್ ಹೋಗುತ್ತೆ. ಸೊ ಆ ರೀಸನಿಂದ ನೀವು ಇದನ್ನು ಅಥವಾ ನಿಮ್ಮ 3 ಗಂಟೆವರೆಗೂ ವೆಯ್ಟ್ ಮಾಡ್ಕೊಳ್ಬೋದು ಯಾವ ರೀತಿ ಆಗುತ್ತೆ ಅಂತ. ನಾವು 3 ಗಂಟೆವರೆಗೂ ಹಾಕಿ ನೋಡ್ತೀನಿ ಏನಾಯಿತು ಅಂತ. ಅರೌಂಡ್ ಇಲ್ಲಿ ನಮಗೆ 2%ವರೆಗೂ ಲಾಸ್ ಆಯಿತು ಅಂತ ಹೇಳ್ಬೋದು. ಅಗೇನ್ ಮಾರ್ಕೆಟ್ ಡೌನ್ ಹೋಯಿತು. ಈ ಟ್ರೇಡಲ್ಲಿ ನಮಗೆ ಲಾಸ್ ಆಯಿತು. ಈ ರೀತಿ ನಾವು ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ಬೋದು. ಇಲ್ಲಿ ನಾವು ಲಾಸನ್ನು ಲಿಮಿಟ್ ಮಾಡಿದ್ದೀವಿ. ಸೊ ಪ್ರತಿ ಟ್ರೇಡಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡಿದ ಕೂಡಲೇ ನಮಗೆ ಪ್ರಾಫಿಟ್ ಆಗುತ್ತೆ ಅಂತಲ್ಲ. ಸೊ ಈ ವೀಕ್ ಮಾರ್ಕೆಟ್ ತುಂಬ ವಾಲಟೈಲ್ ಇತ್ತು. ಸೊ ಹಾಗಾಗಿ ನಮಗಲ್ಲಿ ಲಾಸ್ ಆಯಿತು. ಈ ರೀತಿ ನಾವು ಅಡ್ಜಸ್ಟ್ಮೆಂಟನ್ನು ಮಾಡ್ತಾ ಹೋಗ್ಬೋದು. ಇಲ್ಲಿ ಕಂಪ್ಲೀಟಾಗಿ ಒಂದು ರೂಲ್ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ಚಾರ್ಟನ್ನು ನೋಡ್ತಾ ಇಲ್ಲ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ನೋಡ್ತಾ ಇಲ್ಲ. ಇಲ್ಲಿ ನಾವು ಲಾಸನ್ನು ಬುಕ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಬ್ರೋಕರೇಜ್ ಎಲ್ಲ ಸೇರಿ ನಮಗೆ ಇಲ್ಲಿ 2% ಲಾಸ್ ಆಯಿತು. ಸೊ ನಮಗೆ ಮಾರ್ಜಿನ್ ಇಲ್ಲಿ 1 lakh ತೋರಿಸ್ತಾ ಇದೆ. ಸೊ ಇಲ್ಲಿ 2% ನಾವು ಲಾಸನ್ನು ತಗೊಂಡ್ವಿ ಅಂತ ಇಟ್ಕೊಳ್ಳಿ. ನಮ್ಮ ಪೋರ್ಟ್ಫೋಲಿಯೋ ಎಲ್ಲಿ ಇದ್ದಂಥದ್ದು ಕೂಡ 2% ಅಂತ ನಾವು ತಿಳ್ಕೊಳ್ಳೋಣ. ನಾವು 2% ಲಾಸನ್ನು ಇಲ್ಲಿ ಬುಕ್ ಮಾಡಿದ್ದೀವಿ. ಸೊ ನೀವು ಲಾಸನ್ನು ತಗೊಳ್ಳಿಕ್ಕೆ ಹೆದರಬೇಡಿ, ಬಟ್ ನಿಮ್ಮ ಲಾಸ್ ಲಿಮಿಟ್ ಇರಬೇಕಾಗುತ್ತೆ.
ಮಾಡಬೇಕಾಗತ್ತೆ, ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಇಷ್ಟು ಲಾಸನ್ನು ತಗೊಂಡ್ರೆ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ. ಸೊ ಪ್ರತಿ ಟ್ರೇಡಲ್ಲಿ ಪ್ರಾಫಿಟಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ, ಒಂದಷ್ಟು ಲಾಸನ್ನು ನಾವು ತೆಗೆದುಕೊಳ್ಳೇಬೇಕು. ಅಡ್ಜಸ್ಟ್ಮೆಂಟ್ನ ಮೇನ್ ಉದ್ದೇಶ ಪ್ರಾಫಿಟನ್ನು ಮಾಡೋದಲ್ಲ, ನಿಮ್ಮ ಲಾಸನ್ನು ಲಿಮಿಟ್ ಮಾಡಿಕೊಂಡು ನೆಕ್ಸ್ಟ್ ಸಾಧ್ಯ ಆದರೆ ಪ್ರಾಫಿಟನ್ನು ಮಾಡೋದಾಗಿರುತ್ತೆ. ಸೊ ನಾನು ನೆಕ್ಸ್ಟ್ ಇನ್ನೊಂದು ವೀಕ್ನ ಬ್ಯಾಕ್ ಟೆಸ್ಟನ್ನು ಮಾಡಿ ತೋರಿಸ್ತೀನಿ. ಸೊ 7th ಫೆಬ್ರವರಿ ಬ್ಯಾಕ್ ಟೆಸ್ಟ್ ಮಾಡಿದೆ, 31st ಜನವರಿಗೆ ಫ್ರೈಡೇ ಇದೆ. ಸೊ ಈ ವೀಕಲ್ಲಿ ನಾವು ಯಾವ ರೀತಿ ಇನಿಷಿಯೇಟ್ ಮಾಡ್ಬೋದು ಅಂತ ಅಗೇನ್ ನಾನು 3 ಬರ್ತೀನಿ, 3:15. ಅಗೇನ್ 31st ಜನವರಿ ದಿನ ಇಮಿಡಿಯೇಟ್ಲಿ ಇರುವಂಥ ಎಕ್ಸ್ಪೈರಿ ಯಾವುದು 6th ಫೆಬ್ರವರಿ, ನಾವು ಅದನ್ನು ಮಾಡೋದಿಲ್ಲ, 13th ಫೆಬ್ರವರಿಯನ್ನು ಮಾಡ್ತೀನಿ. ಸೊ ನಾನು 13th ಫೆಬ್ರವರಿಗೆ ಬರ್ತೀನಿ, 13th ಫೆಬ್ರವರಿ ಪುಟ್ ಸೈಡ್ಗೆ ಬರ್ತೀನಿ. ಇದು ಪುಟ್ ಸೈಡ್, ಹಾಗೆ ಪುಟ್ ಡೆಲ್ಟಾ ಇದೆ, ಪುಟ್ ಪ್ರೀಮಿಯಮ್ ಇದೆ. ಪುಟ್ ಡೆಲ್ಟಾ ನಾನು ಏನು ನೋಡಬೇಕು, 25ಕ್ಕಿಂತ ಬಿಲೋ ನೋಡಬೇಕು. ಸೊ ಇಲ್ಲಿ ಈ ವೀಕಲ್ಲಿ ಬಜೆಟ್ ಇದ್ದಿದ್ದರಿಂದ ಪ್ರೀಮಿಯಮ್ ಸ್ವಲ್ಪ ಜಾಸ್ತಿನೇ ಇದೆ. ಸೊ 25ಕ್ಕಿಂತ ಬಿಲೋ ಇರುವ ಡೆಲ್ಟಾವನ್ನು ನಾನು ನೋಡ್ತೀನಿ. 23 ಡೆಲ್ಟಾ 118ರಲ್ಲಿದೆ. ಅಗೇನ್ 70 ಡೆಲ್ಟಾ ಬೈ ಮಾಡ್ತೀನಿ, 200 ಪಾಯಿಂಟ್ ಬಿಟ್ಟು ಬೈ ಮಾಡ್ತೀನಿ. ಪ್ರೀಮಿಯಮ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನೋಡೋಣ. ಅಗೇನ್ ನಾನು ಕಾಲ್ ಸೈಡ್ಗೆ ಬರ್ತೀನಿ. ಈಗ ನಾನೇನು ಮಾಡ್ತೀನಿ, 118 ಪ್ರೀಮಿಯಮ್ ಎಲ್ಲಿದೆ ಅಂತ ನೋಡ್ತೀನಿ. 118 ಪ್ರೀಮಿಯಮ್ 0.27 ಡೆಲ್ಟಾದಲ್ಲಿದೆ, ಅದನ್ನು ನಾನು ಸೆಲ್ ಮಾಡ್ತೀನಿ. ಅಗೇನ್ 74 ರುಪೀಸಲ್ಲಿ 200 ಪಾಯಿಂಟ್ ಬಿಟ್ಟು ಸೇಮ್ ಡಿಸ್ಟೆನ್ಸಲ್ಲಿ ಬೈ ಮಾಡ್ತೀನಿ. ಸೊ ಈಗ ನೀವು ನೋಡ್ಬೋದು, ಇಲ್ಲಿ ಬ್ಲೂ ಲೈನ್ ನೋಡಿದ್ರೆ ನಿಮಗೆ ಕಾಲ್ ಸೈಡ್ ಸ್ವಲ್ಪ ಜಾಸ್ತಿ ಲಾಸ್ ಆಗ್ತಾಯಿದೆ. ಬ್ಲೂ ಲೈನ್ ಮೇಲೆ ಹರ್ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನಾವು ರೇಂಜ್ ಬ್ರೇಕ್ ಆದಾಗ ಟಾರ್ಗೆಟ್ ಇಲ್ಲಿ ನೋಡಿ ನೀವು 2540 ಲಾಸ್ ತೋರಿಸ್ತಾ ಇದೆ. ಅದೇ ರೀತಿ ಪುಟ್ ಸೈಡಲ್ಲಿ ರೇಂಜ್ ಬ್ರೇಕ್ ಆದಾಗ 1256 ಇಲ್ಲಿ ಲಾಸ್ ಆಗ್ತಿದೆ. ಕಾಲ್ ಸೈಡಲ್ಲಿ ರೇಂಜ್ ಬ್ರೇಕ್ ಆದಾಗ ನನಗೆ ಜಾಸ್ತಿ ಲಾಸ್ ಆಗುವಂಥ ಸಾಧ್ಯತೆ ಇದೆ. ಯಾಕೆ ಹೇಳಿದ್ರೆ ಇಲ್ಲಿ ಕಾಲ್ನ ಹೆಜ್ಜ್ ಪ್ರೀಮಿಯಮ್ ಕಡಿಮೆ ಇದೆ. ಸೊ ಬೇಕು ಅಂತಿದ್ರೆ ಒಂದು ಸ್ಟ್ರೈಕ್ ಹತ್ತಿರ ತರ್ಬೋದು. 150 ಡಿಸ್ಟೆನ್ಸಲ್ಲಿ ಮಾಡಿದಾಗ ಇಲ್ಲಿ ನೀವು ನೋಡಿ, ಈಗ ನಿಮ್ಮ ಈ ಸ್ಕ್ಯೂ ಏನಾಯಿತು, ಇದು ಸ್ವಲ್ಪ ಮ್ಯಾನೇಜ್ ಆಯಿತು. ಬಟ್ ಇಲ್ಲಿ ಲಾಸ್ ನಿಮಗೆ ಚೇಂಜಸ್ ಆಗ್ತಾ ಬರುತ್ತೆ. ಬಟ್ ನಾನು ಇದನ್ನು ಸೇಮ್ ಡಿಸ್ಟೆನ್ಸಲ್ಲಿ ಇಟ್ಕೊಳ್ತೀನಿ. ಸೊ ಏನಾಗುತ್ತೆ ನೋಡೋಣ. ರಿಸ್ಕ್ ರಿವಾರ್ಡ್ ಇಲ್ಲಿ 1.5 to 1 ಇದೆ, 1.5 ರಿಸ್ಕ್ 1 ರಿವಾರ್ಡ್ ಇರುವಂಥದ್ದು ಇಲ್ಲಿ ನಾವು ನೋಡ್ಬೋದು. ಈಗ ನಮಗೆ ರೇಂಜ್ ಇಲ್ಲಿ ನಾವು ನೋಡ್ಬೋದು 2.7% ರೇಂಜ್ ಇರುವಂಥದ್ದು. ಯಾಕೆ ಹೇಳಿದ್ರೆ ಪ್ರೀಮಿಯಮ್ ತುಂಬ ಹ್ಯೂಜ್ ಇದೆ, ನಮಗೆ ಬೆಟರ್ ರೇಂಜ್ ಸಿಗ್ತಾ ಇದೆ. ಸೊ ಈ ವೀಕ್ ಯಾವ ರೀತಿ ಮಾರ್ಕೆಟ್ ಮೂವ್ ಆಯಿತು, ಯಾವ ರೀತಿ ಮ್ಯಾನೇಜ್ ಆಯಿತು ನೋಡ್ತೀನಿ. ನಾವು ಪ್ರತಿ 30 ಮಿನಿಟ್ ಮುಂದೆ ಹೋಗಿ ನೋಡೋಣ. ನೆಕ್ಸ್ಟ್ ಡೇ ಮಾರ್ಕೆಟ್ ಓಪನ್ ಆಯಿತು. ಸೊ ನಮಗೆ 0.3% ಪ್ರಾಫಿಟ್ ಆಗ್ತಾ ಇದೆ. ಅಗೇನ್ ಮುಂದೆ ಹೋಗ್ತೀನಿ, ನಮಗೆ 0.5% ಪ್ರಾಫಿಟ್ ಆಗ್ತಾ ಇದೆ. ಈಗ 1.3% ಪ್ರಾಫಿಟ್ ಆಗ್ತಾಯಿದೆ. ಫೆಬ್ರವರಿ 1ಕ್ಕೆ ಬಜೆಟ್ ಇತ್ತು. ಸೊ IV ಸ್ವಲ್ಪ ಕ್ರ್ಯಾಶ್ ಆಗ್ತಾಯಿದೆ. ಸೊ ನಮಗೆ ಬೆನಿಫಿಟ್ ಆಗ್ತಾಯಿದೆ, ಪ್ರೀಮಿಯಮ್ ಡೌನ್ ಆಗ್ತಾಯಿದೆ. 1.5% ಪ್ರಾಫಿಟ್ ಆಗ್ತಾಯಿದೆ. ಮಾರ್ಕೆಟ್ ನಮ್ಮ ರೇಂಜಲ್ಲೇ ಇದೆ. 1.7%, 2% ಪ್ರಾಫಿಟ್ ಆಗ್ತಾಯಿದೆ, 2.5% ಪ್ರಾಫಿಟ್ ಆಗ್ತಾಯಿದೆ. ಆಲ್ಮೋಸ್ಟ್ ನಮ್ಮ ಟಾರ್ಗೆಟ್ 2.5% ಇದ್ದರೆ ನಾವು ಇದನ್ನು ಬುಕ್ ಮಾಡುವಂಥ ಟೈಮ್ 2.2%. ಅಗೇನ್ ನಾವು ಮಂಡೇ ಬಂದಿದ್ದೀವಿ, ಈಗ ಸೇಮ್ ಪ್ರಾಫಿಟಲ್ಲೇ ಇದ್ದೀವಿ. 2.5%, 2.6%, 2.9% ಪ್ರಾಫಿಟ್ ಆಗ್ತಾಯಿದೆ. ಮಾರ್ಕೆಟ್ ನಮ್ಮ ರೇಂಜಲ್ಲೇ ಇದೆ. 2.9%, ಸ್ಟಿಲ್ 2.9%. ಈಗ ನಾವು ನೋಡ್ಬೋದು ನೆಕ್ಸ್ಟ್ ಡೇ ಟ್ಯೂಸ್ಡೇ ಓಪನಿಂಗಲ್ಲಿ ನಮಗೆ 3.4% ಪ್ರಾಫಿಟ್ ಆಗ್ತದೆ. ಈ ಪ್ರಾಫಿಟನ್ನು ನಾವು ಬುಕ್ ಮಾಡಿಕೊಂಡು ಬರ್ಬೋದು. ಡೀಸೆಂಟ್ ಪ್ರಾಫಿಟ್ ನಮ್ಮ ರೇಂಜಲ್ಲೇ ಮಾರ್ಕೆಟ್ ಇದೆ. ಮಾರ್ಕೆಟ್ ಸ್ವಲ್ಪ ಆಚೆ ಈಚೆ ಹೋಗಿ ಒಂದು ಶಾರ್ಪ್ ಮೂವನ್ನು ಕೊಟ್ಟು ನಮ್ಮ ರೇಂಜನ್ನು ಬ್ರೇಕ್ ಮಾಡಿದಾಗ ನಮಗೆ ಲಾಸ್ ಆಗುತ್ತೆ. ಆಲ್ರೆಡಿ 3-4 ದಿನ ನಮ್ಮ ರೇಂಜಲ್ಲೇ ಇದೆ. ಹಾಗೆ ಒಂದಷ್ಟು ಡಿಕೆ ಕೂಡ ನಮಗೆ ಸಿಕ್ಕಿದೆ. ಸೊ ಆ ರೀಸನಿಂದ ನಾವಿಲ್ಲಿ ಪ್ರಾಫಿಟನ್ನು ಬುಕ್ ಮಾಡಿಕೊಂಡು ಹೊರಗೆ ಬರ್ಬೋದು. ತುಂಬ ಏನು ಥಿಂಕ್ ಮಾಡಬೇಕು ಅಂತಿಲ್ಲ, ಆಲ್ರೆಡಿ ನಮಗೆ ಬೆಟರ್ ಪ್ರಾಫಿಟ್ ಸಿಗ್ತಾ ಇದೆ. ಸೊ ಇದನ್ನು ನಾನೀಗ ಇಲ್ಲಿ ಎಕ್ಸಿಟ್ ಮಾಡ್ತೀನಿ, ನನಗೆ ಬೆಟರ್ ಪ್ರಾಫಿಟ್ ಆಗಿದೆ. ಅಗೇನ್ ಇನ್ನೊಂದು ವೀಕ್ನ ಬ್ಯಾಕ್ ಟೆಸ್ಟನ್ನು ನಾವು ನೋಡೋದಾದರೆ ಜನವರಿಗೆ ಹೋಗ್ತೀನಿ. ಜನವರಿ 24ಗೆ ನಾವು ಇನಿಷಿಯೇಟ್ ಮಾಡಬೇಕಾಗತ್ತೆ, ಫ್ರೈಡೇ. ಅಗೇನ್ 3 ಬರ್ತೀನಿ ನಾನು. ಅಗೇನ್ 6th ಫೆಬ್ರವರಿಯನ್ನು ನೋಡ್ತೀನಿ, 30th ಜನವರಿಯನ್ನು ನೋಡೋದಿಲ್ಲ. 6 ಫೆಬ್ರವರಿ ಬರ್ತೀನಿ, 25 ಡೆಲ್ಟಾ. ಅಗೇನ್ ಇಲ್ಲಿ ಕೂಡ ಪ್ರೀಮಿಯಮ್ ಬೆಟರ್ ಇದೆ. ಸೊ ನಾನು ಅಗೇನ್ 22 ಡೆಲ್ಟಾಕ್ಕೆ ಹೋಗ್ಬೋದು. ನನಗೆ 100 ರೂಪಾಯಿ ಪ್ರೀಮಿಯಮ್ ಸಿಗ್ತಾ ಇದೆ. ಪ್ರೀಮಿಯಮ್ ಬೆಟರ್ ಸಿಕ್ಕಿದಾಗ ನೀವು 25 ಫಿಕ್ಸೇ ಅಂತಿಲ್ಲ, ಪ್ರೀಮಿಯಮ್ ಬೆಟರ್ ಇದ್ದಾಗ ಸ್ವಲ್ಪ ದೂರಕ್ಕೆ ಹೋಗ್ಬೋದು. ಅರೌಂಡ್ 100 ರುಪೀಸ್ ಪ್ರೀಮಿಯಮ್ ಇಲ್ಲಿ ಸಿಗ್ತಾ ಇದೆ. ಅದು 0.2 ಡೆಲ್ಟಾಕ್ಕೆ ಹೋದರೂ ನನಗೆ 100 ರೂಪಾಯಿ ಪ್ರೀಮಿಯಮ್ ಸಿಗ್ತಾ ಇದೆ. ನಾನು 0.22 ಡೆಲ್ಟಾ ಹೋಗ್ತೀನಿ, 200 ಪಾಯಿಂಟ್ ಬಿಟ್ಟು ಹೆಜ್ಜನ್ನು ಬೈ ಮಾಡ್ತೀನಿ. ಅಗೇನ್ ಕಾಲ್ ಸೈಡ್ಗೆ ಬರ್ತೀನಿ, 112 ರೂಪಾಯಿ ಪ್ರೀಮಿಯಮ್ 0.24 ಡೆಲ್ಟಾದಲ್ಲಿದೆ, 200 ಬಿಟ್ಟು ಹೆಜ್ಜನ್ನು ಬೈ ಮಾಡ್ತೀನಿ. ಸೊ ಇಲ್ಲಿ ರಿಸ್ಕ್ ರಿವಾರ್ಡ್ 1.7 to 1 ಇದೆ. ಬೇಕಿದ್ರೆ ಇದನ್ನು ನೀವು ಚೇಂಜ್ ಮಾಡ್ಕೊಳ್ಬೋದು. ಕಾಲನ್ನು ಸ್ವಲ್ಪ ಹತ್ತಿರಕ್ಕೆ ತನ್ನಿ, ಅದೇ ರೀತಿ ಪುಟ್ಟನ್ನು ಸ್ವಲ್ಪ ಹತ್ತಿರಕ್ಕೆ ತನ್ನಿ. ಸೆಲ್ಗಿಂತ 150 ಪಾಯಿಂಟ್ ಡಿಫ್ರೆನ್ಸಲ್ಲಿ ಹೆಜ್ಜನ್ನು ಬೈ ಮಾಡಿ. ಈಗ ನಿಮ್ಮ ರಿಸ್ಕ್ ರಿವಾರ್ಡ್ ಇಲ್ಲಿ ಬೆಟರ್ ಆಯಿತು. ಅಗೇನ್ 30 ಮಿನಿಟ್ ಮುಂದೆ ಹೋಗ್ತೀನಿ. ಮಂಡೇ ಓಪನಿಂಗಲ್ಲಿ ನಮಗೆ 0.2% ಇಲ್ಲಿ ಪ್ರಾಫಿಟ್ ಆಗ್ತಾ ಇದೆ, 0.5% ಪ್ರಾಫಿಟ್ ಆಗ್ತಾ ಇದೆ. ಅಗೇನ್ ಲಾಸಿಗೆ ಹೋಯಿತು, ಅಗೇನ್ ಪ್ರಾಫಿಟ್. ಮಂಡೇ ಕ್ಲೋಸಿಂಗ್ ಟೈಮಲ್ಲಿ ಇದ್ದೀವಿ, 0.3% ಪ್ರಾಫಿಟ್ ಆಗ್ತಾಯಿದೆ ನಮಗೆ. ನೆಕ್ಸ್ಟ್ ಡೌನ್ ಆಯಿತು ಪ್ರಾಫಿಟ್, 0.6% ಪ್ರಾಫಿಟಲ್ಲಿದ್ದೀವಿ. ಮಂಗಳವಾರ ಕ್ಲೋಸಿಂಗ್ ಟೈಮಲ್ಲಿ ಸೇಮ್ ಪ್ರಾಫಿಟಲ್ಲಿದ್ದೀವಿ, ಏನು ಚೇಂಜಸ್ ಆಗಿಲ್ಲ. ಬುಧವಾರ ಓಪನಿಂಗಲ್ಲಿ ಅಗೇನ್ ಲಾಸ್ಗೆ ಬಂತು, IV ರೈಸ್ ಆಗ್ತಾಯಿದೆ. ಸೊ ಆ ರೀಸನಿಂದ ಅದು ಲಾಸ್ಗೆ ಬಂದಿದೆ. ಸೊ IV ರೈಸ್ ಆದಾಗ ಈ ಸ್ಟ್ರಾಟಜಿ ಸ್ವಲ್ಪ ಪ್ರಾಬ್ಲಮನ್ನು ಕೊಡುತ್ತೆ ಅಥವಾ ಸ್ವಲ್ಪ ಲಾಸನ್ನು ಕೊಡುತ್ತೆ. ಜನವರಿ 2nd ವೀಕಿಂದ ಅಥವಾ ಜನವರಿಯಲ್ಲಿ IV ರೈಸ್ ಆಗ್ತಾಯಿತ್ತು ಅಥವಾ ವಿಕ್ಸ್ ರೈಸ್ ಆಗ್ತಾಯಿತ್ತು.
ಯಾಕೆ ಹೇಳಿದರೆ ಬಜೆಟ್ ಇರೋದ್ರಿಂದ. ಸೊ ಆ ರೀಸನಿಂದ ಇಲ್ಲಿ ನಮಗೆ ಇದು ಲಾಸ್ ಕೊಡ್ತಾ ಇದೆ. ಸ್ಮಾಲ್ ಲಾಸಲ್ಲಿದೆ ಬುಧವಾರ, ರೇಂಜಲ್ಲೇ ಇದೆ. ಗುರುವಾರ ಸ್ಮಾಲ್ ಲಾಸಲ್ಲೇ ಇದೆ. ಗುರುವಾರ ಕ್ಲೋಸಿಂಗ್ ಟೈಮಲ್ಲಿ ಜಸ್ಟ್ ಮೈನರ್ ಪ್ರಾಫಿಟಲ್ಲಿದೆ. ನಾವು ಫ್ರೈಡೇವರೆಗೂ ಮ್ಯಾಕ್ಸಿಮಮ್ ಹೋಲ್ಡ್ ಮಾಡ್ಬೋದು. ನಾನು ಫ್ರೈಡೇ 3 ಗಂಟೆಗೆ ಬಂದೆ. ಸೊ ಈಗ ನಾವು ಎಕ್ಸಿಟ್ ಮಾಡುವಂಥ ಟೈಮ್. ಯಾಕೆ ಹೇಳಿದರೆ ನೆಕ್ಸ್ಟ್ ನಾವು ಇನ್ನೊಂದು ಹೊಸ ಟ್ರೇಡನ್ನು ಇನಿಷಿಯೇಟ್ ಮಾಡಬೇಕಾಗುತ್ತೆ. ನಮ್ಮ ರೇಂಜಲ್ಲೇ ಇತ್ತು, ನಾವೇನು ಅಡ್ಜಸ್ಟ್ಮೆಂಟ್ ಮಾಡಲಿಲ್ಲ, ಸ್ವಲ್ಪ ಪ್ರಾಫಿಟನ್ನು ಕೊಟ್ಟಿತ್ತು, ಬಟ್ ಅಗೇನ್ ಲಾಸ್ ಹೋಯಿತು. ಮೈನರ್ ಲಾಸಲ್ಲಿ ನಾವು ಇದನ್ನು ಎಕ್ಸಿಟ್ ಮಾಡ್ತೀವಿ. ಸೊ ಮಾರ್ಕೆಟ್ ಡೌನ್ ಬಂದಿದ್ದರೆ ನಮಗೆ ಇಲ್ಲಿ ಪ್ರಾಫಿಟ್ ಆಗ್ತಾಯಿತ್ತು, ಬಟ್ ಡೌನ್ ಬರುತ್ತೆ ಇಲ್ಲೋ ಗೊತ್ತಿಲ್ಲ. ನಾವು ರೂಲ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಇದನ್ನು ನೆಕ್ಸ್ಟ್ ಇನ್ನೂ ಹೋಲ್ಡ್ ಮಾಡೋದಿಲ್ಲ, ಫ್ರೈಡೇನೇ ಎಕ್ಸಿಟ್ ಮಾಡಿ ಬಿಡ್ತೀವಿ. ಎಷ್ಟು ಪ್ರಾಫಿಟ್ ಆಯಿತು ಅಥವಾ ಎಷ್ಟು ಲಾಸಲ್ಲಿತ್ತು ಅಲ್ಲಿ ಎಕ್ಸಿಟ್ ಮಾಡಿ ಬಿಡ್ತೀವಿ. ಸೊ ಅಗೇನ್ ಇನ್ನೊಂದು ಬ್ಯಾಕ್ ಟೆಸ್ಟನ್ನು ಮಾಡಿ ನೋಡೋಣ. 13th ಡಿಸೆಂಬರ್ ಇದೊಂದು ಬ್ಯಾಕ್ ಟೆಸ್ಟ್ ಮಾಡಿ ನೋಡೋಣ. 26th ಡಿಸೆಂಬರ್ ಎಕ್ಸ್ಪೈರಿಯನ್ನು ಸೆಲೆಕ್ಟ್ ಮಾಡ್ತೀನಿ ನಾನು. 25 ಡೆಲ್ಟಾ 93 ಪುಟ್ಗೆ ನಿಯರ್ ಇರುವಂಥದ್ದು 93 75 ಕ್ವಾಂಟಿಟಿ ಮಾಡ್ತೀನಿ. ಪ್ರತಿ 2 ಗಂಟೆಗೊಮ್ಮೆ ಮುಂದೆ ಹೋಗ್ತೀನಿ. ಲಾಸ್ ಆಗ್ತಾಯಿದೆ. ಈಗ ರೇಂಜ್ ಬ್ರೇಕ್ ಆಯಿತು. ಸ್ವಲ್ಪ ಹಿಂದೆ ಬಂದು ನೋಡೋಣ. ಪ್ರತಿ 5 ಮಿನಿಟ್ಗೆ ಹೋಗಿ ನೋಡ್ತೀನಿ ಯಾವಾಗ ರೇಂಜ್ ಬ್ರೇಕ್ ಆಯಿತು ಅಂತ. ಎಸ್, ಈಗ ರೇಂಜ್ ಬ್ರೇಕ್ ಆಯಿತು. ರೇಂಜ್ ಬ್ರೇಕ್ ಆಗುವಾಗ 1.2% ಲಾಸ್ ಆಗ್ತಾಯಿದೆ. ಸೊ ಈಗ ಏನು ಮಾಡಬೇಕು, ನಾನು ಪುಟ್ ಸೈಡ್ ರೇಂಜ್ ಬ್ರೇಕ್ ಆಗಿದೆ, ಕಾಲನ್ನು ನಾನೀಗ ಎಕ್ಸಿಟ್ ಮಾಡಬೇಕಾಗುತ್ತೆ. ಕಾಲ್ ಪ್ರೀಮಿಯಮ್ ತುಂಬ ಕಡಿಮೆ ಆಗಿದೆ, ಎಕ್ಸಿಟ್ ಮಾಡ್ತೀನಿ. ATM ಕಾಲನ್ನು ಸೆಲ್ ಮಾಡ್ತೀನಿ. ಸೇಮ್ ಡಿಸ್ಟೆನ್ಸಲ್ಲೇ ಹೆಜ್ಜನ್ನು ಬೈ ಮಾಡ್ತೀನಿ. ಈಗ ಇದು ಐರನ್ ಫ್ಲೈ ಆಯಿತು. ನಾವು ನೋಡ್ಬೋದು ಐರನ್ ಫ್ಲೈ ಸ್ಟ್ರಾಟಜಿ ಕ್ರಿಯೇಟ್ ಆಯಿತು. ಈಗ ನಾವು ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಅಗೇನ್ 30 ಮಿನಿಟ್ ಮುಂದೆ ಹೋಗ್ತೀನಿ. ಮಾರ್ಕೆಟಲ್ಲೇ ಮೂವ್ ಆಗ್ತಾಯಿದೆ. ಈಗ ನನ್ನ ರೇಂಜ್ ಬ್ರೇಕ್ ಆಯಿತು. ನಾನು ಆಗ ಏನು ಹೇಳಿದೆ, ರೇಂಜ್ ಬ್ರೇಕ್ ಆದರೂ ನಾವು ಒಂದಷ್ಟು ವೆಯ್ಟ್ ಮಾಡಬೇಕಾಗತ್ತೆ. ಮಾರ್ಕೆಟ್ಗೆ ಒಂದಷ್ಟು ಮೂವ್ ಆಗಲಿಕ್ಕೆ ರೂಮನ್ನು ಕೊಡಬೇಕಾಗತ್ತೆ. ನನ್ನ ಲೋವರ್ ಸೈಡ್ ಬ್ರೇಕ್ ಇವನ್ 24,333 ಇತ್ತು. ಅಟ್ಲೀಸ್ಟ್ ಒಂದು 0.5% ಅಥವಾ ಒಂದು 100 ಪಾಯಿಂಟ್ 23,210 ಹತ್ರ ಬಂದಾಗ ನಾವು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡೋಣ. ಡೌನ್ ಸೈಡಲ್ಲಿ ಅಲ್ಲೇ ಇದೆ ಮಾರ್ಕೆಟ್. ನಾವು ಬುಧವಾರದಲ್ಲಿದ್ದೀವಿ, 23,260ರಲ್ಲಿದ್ದೀವಿ. ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡೋಣ ಯಾವ ರೀತಿ ಮೂವ್ ಆಗುತ್ತೆ ಅಂತ. 215ರಲ್ಲಿದ್ದೀವಿ. ಸೊ ಇವಾಗ ಮಾರ್ಕೆಟ್ ಡೌನ್ ಸೈಡ್ ಅಗೇನ್ ಮೂವ್ ಆಗ್ತಿದೆ. ಸೊ ನಾವೇನು ಮಾಡ್ಬೋದು, ಈಗ ಅಗೇನ್ ನಮ್ಮ ಅಡ್ಜಸ್ಟ್ಮೆಂಟನ್ನು ಮಾಡ್ಬೋದು. ಈಗ ನಾವೇನು ಮಾಡಬೇಕಾಗತ್ತೆ, ಕಾಲ್ ಹೆಜ್ಜನ್ನು ದೂರಕ್ಕೆ ಶಿಫ್ಟ್ ಮಾಡಬೇಕಾಗತ್ತೆ. ಒಂದು 400 ಪಾಯಿಂಟ್ ಅಥವಾ 300 ಪಾಯಿಂಟ್. ಸೊ ನಾನು 400 ಪಾಯಿಂಟ್ ಶಿಫ್ಟ್ ಮಾಡಿ ನೋಡ್ತೀನಿ. ಈ ಹೆಜ್ಜನ್ನು ನಾನೀಗ ಎಕ್ಸಿಟ್ ಮಾಡ್ತೀನಿ. ಬಟ್ ಪ್ರಾಕ್ಟಿಕಲಾಗಿ ನೀವು ಫಸ್ಟ್ ಹೆಜ್ಜನ್ನು ಬೈ ಮಾಡಿ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ನಾನು 40 ರೂಪೀಸ್ನ ಹೆಜ್ಜನಿಗೆ ಬೈ ಮಾಡ್ತೀನಿ. ಇಲ್ಲಿ ಮೈನರ್ ಪ್ರಾಫಿಟ್ ನನಗಿಲ್ಲಿ ತೋರಿಸ್ತಾ ಇದೆ. ಲೋವರ್ ಸೈಡ್ ನನಗೀಗ ಲಾಸ್ ಇಲ್ಲ. ಮಾರ್ಕೆಟ್ ಎಷ್ಟು ಡೌನ್ ಆದರೂ ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ 1.8%ಗಿಂತ ಮಾರ್ಕೆಟ್ ಮೇಲೆ ಹೋಯಿತು ಅಂತೇಳಿ ನನಗಿಲ್ಲಿ ಹ್ಯೂಜ್ ಲಾಸ್ ಆಗುತ್ತೆ. ಬಟ್ ಅದನ್ನು ನಾವು ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಇನ್ ಕೇಸ್ ಅನ್ನೋದು ದೊಡ್ಡ ಗ್ಯಾಪ್ ಅಪ್ ಆದರೆ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಹೊರತು ಇಲ್ಲ ಅಂಥೇಳಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಸೊ ಒಂದಷ್ಟು ರಿಸ್ಕನ್ನು ತಗೊಂಡೇ ನಾವು ಟ್ರೇಡ್ ಮಾಡಬೇಕಾಗತ್ತೆ. ವಿದೌಟ್ ರಿಸ್ಕ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು ರಿಸ್ಕನ್ನು ಲಿಮಿಟ್ ಮಾಡ್ತಾ ಹೋದಾಗೆ ನಮ್ಮ ಪ್ರಾಫಿಟ್ ಕೂಡ ಲಿಮಿಟ್ ಆಗ್ತಾ ಹೋಗುತ್ತೆ. ಸೊ ಈ ರಿಸ್ಕನ್ನು ನೀವು ತೆಗೆದುಕೊಳ್ಳಿಕ್ಕೆ ರೆಡಿ ಇಲ್ಲ, ಅಪ್ಪರ್ ಸೈಡ್ ಗ್ಯಾಪ್ ಅಪ್ ಆದರೆ ನನಗೆ ಸ್ವಲ್ಪ ಲಾಸ್ ಆಗುತ್ತೆ ಅಂತಿದ್ರೆ ಆವಾಗ ನೀವೇನು ಮಾಡ್ಬೋದು, ಸೊ ನೀವು ಐರನ್ ಫ್ಲೈಯನ್ನು ಕ್ರಿಯೇಟ್ ಮಾಡಿಕೊಂಡು ಅಲ್ಲೇ ಬಿಡ್ಬೋದು. ಯಾಕೆ ಹೇಳಿದ್ರೆ ಐರನ್ ಫ್ಲೈ ಮಾಡಿದಾಗ ನೀವು ಲಾಸನ್ನು ಲಿಮಿಟ್ ಮಾಡಿರ್ತೀರಿ. ಇನ್ ಕೇಸ್ ಮಾರ್ಕೆಟ್ ನಿಮ್ಮ ಲಕ್ಗೆ ಏನಾದರೂ ನಿಮ್ಮ ಐರನ್ ಫ್ಲೈಯ ಮಿಡ್ಲಲ್ಲಿ ಬಂದು ಕ್ಲೋಸ್ ಆದರೆ, ಫಾರ್ ಎಕ್ಸಾಂಪಲ್ ನಾನೀಗ ಇದನ್ನು ಹೈಡ್ ಮಾಡ್ತೀನಿ ನೋಡಿ. ಇನ್ ಕೇಸ್ ಈ ಪಾಯಿಂಟಲ್ಲಿ ಎಲ್ಲೂ ಬಂದು ಕ್ಲೋಸ್ ಆದರೆ ಇಲ್ಲಿ ನಿಮಗೆ ಲಾಸ್ ಈಗ 2.2% ಇರುವಂಥದ್ದು. ನೀವು 2% ಲಾಸನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀರಿ. ಒಂದು ನೀವು ಇಲ್ಲಿ ಬುಕ್ ಮಾಡ್ಬೋದು, ಅಥವಾ ಈ ಲಾಸ್ ನಿಮ್ಗೆ ಆಗೋದಿಲ್ಲ. ಯಾಕೆ ಹೇಳಿದ್ರೆ ಇದು ಎಕ್ಸ್ಪೈರಿ ಡೇಗೆ ಆಗುವಂಥದ್ದು. ಸೊ ಹಾಗಾಗಿ ನಿಮ್ಮ ಲಾಸ್ ಲಿಮಿಟಲ್ಲೇ ಇರುತ್ತೆ. ನೀವು ಹೈ ರಿಸ್ಕನ್ನು ತೆಗೆದುಕೊಳ್ಳಿಕ್ಕೆ ರೆಡಿ ಇಲ್ಲ, ಇನ್ನೂ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ರೆಡಿ ಇಲ್ಲ ಅಂತೇಳಿದ್ರೆ ಹೀಗೆ ಬಿಟ್ಟು ಬಿಡ್ಬೋದು. ಯಾಕೆ ಹೇಳಿದ್ರೆ ಇನ್ ಕೇಸ್ ಮಾರ್ಕೆಟ್ ನಿಮ್ಮ ಪ್ರಾಫಿಟ್ ಝೋನ್ ಅಥವಾ ಗ್ರೀನ್ ಝೋನಲ್ಲಿ ಬಂದು ಒಂದಷ್ಟು ಹೊತ್ತು ಟೈಮನ್ನು ಸ್ಪೆಂಡ್ ಮಾಡಿದ್ರೆ ನಿಮಗೆ ಮೈನರ್ ಪ್ರಾಫಿಟ್ ಆಗ್ಬೋದು. ಸೊ ಹಾಗಾಗಿ ನೀವು ಇನ್ನೂ ಹೆಚ್ಚು ರಿಸ್ಕನ್ನು ತೆಗೆದುಕೊಳ್ಳಿಕ್ಕೆ ರೆಡಿ ಇಲ್ಲ ಅಂತ ಹೇಳಿದರೆ ಇಲ್ಲಿಂದ ಎಕ್ಸಿಟ್ ಆಗ್ಬೋದು, ಅಥವಾ ಈ ಸ್ಟ್ರಾಟಜಿಯನ್ನು ಹೀಗೆ ಬಿಟ್ಟು ಫ್ರೈಡೇ ಇದನ್ನು ಎಕ್ಸಿಟ್ ಆಗ್ಬೋದು. ಏನಾಗುತ್ತೆ ಅಂತ ನೋಡಿಕೊಂಡು ಈಗ ನಾವೇನು ಮಾಡ್ತೀವಿ, ಸೊ ಇದನ್ನು ನಾನು ಎಕ್ಸಿಟ್ ಮಾಡ್ತೀನಿ. ಒಂದು 400 ಪಾಯಿಂಟ್ ಬಿಟ್ಟು ಹೆಜ್ಜನ್ನು ಬೈ ಮಾಡ್ತೀನಿ. ನಮ್ಮ ಸೆಲ್ ಸ್ಟ್ರೈಕ್ಗಿಂತ 400 ಪಾಯಿಂಟ್ ಬಿಟ್ಟು ಬೈ ಮಾಡಿದಾಗ ನನಗಿಲ್ಲಿ ಲೋವರ್ ಸೈಡ್ ಪ್ರಾಫಿಟ್ ತೋರಿಸ್ತಾ ಹೋಗುತ್ತೆ. ಲೋವರ್ ಸೈಡ್ ಯಾವ ಪಾಯಿಂಟಲ್ಲಿ ನಿಮಗೆ ಮೈನರ್ ಪ್ರಾಫಿಟ್ ತೋರಿಸುತ್ತೆ ಆ ಹೆಜ್ಜನ್ನು ಬೈ ಮಾಡ್ಬೋದು. 400 ಅಂತ ಫಿಕ್ಸೇ ಇಲ್ಲ, 300 ಇರ್ಬೋದು, 400 ಇರ್ಬೋದು, ಅಥವಾ 500 ಪಾಯಿಂಟ್ ದೂರದಲ್ಲಿ ಕೂಡ ನೀವು ಹೆಜ್ಜನ್ನು ಬೈ ಮಾಡ್ಬೋದು. ನೀವು ಹೆಜ್ಜನ್ನು ದೂರ ಮಾಡ್ತಾ ಹೋದಾಗ ನಿಮ್ಮ ಅಪ್ಸೈಡಲ್ಲಿ ಲಾಸ್ ಕೂಡ ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡೋಣ ಮಾರ್ಕೆಟ್ ಏನಾಗುತ್ತೆ ಅಂತ. ನಾವೀಗ ಬುಧವಾರದಲ್ಲಿದ್ದೀವಿ, ಫ್ರೈಡೇ ಸ್ಟ್ರಾಟಜಿಯನ್ನು ಇನಿಷಿಯೇಟ್ ಮಾಡಿದ್ದೀವಿ. ಈಗ 2 ಅಡ್ಜಸ್ಟ್ಮೆಂಟನ್ನು ನಾವು ಮಾಡಿದ್ದೀವಿ.
ನಮ್ಮ ಲಾಸ್ ಕಡಿಮೆ ಆಗ್ತಾ ಬಂತು. ಈಗ ನೋಡಿ ನಾವು ಗುರುವಾರ ಇದ್ದೀವಿ, ನಮಗೆ 0.7% ಪ್ರಾಫಿಟ್ ಆಗ್ತಿದೆ. ಯಾಕೆ ಕೇಳಿದರೆ ನಾವು ಹೆಜ್ಜೆ ದೂರ ಮಾಡಿದ್ದೀವಿ, ಮಾರ್ಕೆಟ್ ಶಾರ್ಪಾಗಿ ಡೌನ್ ಆಗ್ತಿದೆ, ವಿಕ್ಸ್ ರೈಸ್ ಆಗ್ತಿದೆ. ಸೊ ಆ ರೀಸನಿಂದ ನಮಗೆ ಇಲ್ಲಿ ಬೆನಿಫಿಟ್ ಆಗ್ತಿದೆ, ನಮಗೆ ಇಲ್ಲಿ ಪ್ರಾಫಿಟ್ ಆಗ್ತಾಯಿದೆ 0.7%. ಸೊ ನೆಕ್ಸ್ಟ್ ಒಂದು ದಿನದಲ್ಲಿ ನಾವು ಈ ಸ್ಟ್ರಾಟಜಿನ ಏನು ಎಕ್ಸಿಟ್ ಮಾಡಲೇಬೇಕಾಗತ್ತೆ. ಸೊ ನೀವು ಈ ಪಾಯಿಂಟಲ್ಲಿ ಇದನ್ನು ಎಕ್ಸಿಟ್ ಮಾಡ್ಕೊಳ್ಬೋದು. 0.7% ಪ್ರಾಫಿಟ್ ಆಗ್ತಿದೆ. ನೆಕ್ಸ್ಟ್ ನೋಡೋಣ ಫ್ರೈಡೇಗೆ ಎಷ್ಟು ಪ್ರಾಫಿಟ್ ಇದು ಕೊಡುತ್ತೆ ಅಂತ. ಈಗ ಡೀಸೆಂಟ್ ಪ್ರಾಫಿಟ್ ಆಗ್ತಿದೆ, ಮಾರ್ಕೆಟ್ ಅಗೇನ್ ಡೌನ್ ಬರ್ತಾಯಿದೆ, ವಿಕ್ಸ್ ರೈಸ್ ಆಗ್ತಾಯಿದೆ. ಆ ರೀಸನಿಂದ ನಮಗೆ ಇಲ್ಲಿ ಒಂದಷ್ಟು ಪ್ರಾಫಿಟ್ ಆಗ್ತದೆ. ನಾವು ಇದನ್ನು ಬಟರ್ಫ್ಲೈ ಸ್ಟ್ರಾಟಜಿಯಾಗಿ ಕ್ರಿಯೇಟ್ ಮಾಡಿರೋದ್ರಿಂದ ಅಗೇನ್ 2 ಗಂಟೆ ಮುಂದೆ ಹೋಗ್ತೀನಿ. ಈಗ ನಮ್ಮ ಪ್ರಾಫಿಟ್ ಸ್ವಲ್ಪ ಡೌನ್ ಆಯಿತು. ನಾವು ಫ್ರೈಡೇ 10 ಗಂಟೆಗೆ ಇದ್ದೀವಿ, ಮೈನರ್ ಪ್ರಾಫಿಟ್ ಆಗ್ತಾಯಿದೆ. ಫ್ರೈಡೇ 3 ಗಂಟೆಗೆ ಬಂದ್ವಿ, 0.3% ಇಲ್ಲಿ ನಮಗೆ ಪ್ರಾಫಿಟ್ ಆಗಿದೆ. ಈ ಸ್ಟ್ರಾಟಜಿಯಲ್ಲಿ ಮಾರ್ಕೆಟ್ ಡೌನ್ ಆಗ್ತಿತ್ತು, ನೀವು ಆವಾಗಲೇ ಸ್ವಲ್ಪ ಬೆಟರಲ್ಲಿ ನೀವು ಎಕ್ಸಿಟನ್ನು ಮಾಡ್ಬೋದು. ಇದು ಜಸ್ಟ್ ನೀವು ಕೇವಲ ಒಂದು ಲಾಟಲ್ಲಿ ಮಾಡ್ತಿದ್ರಿ ಅಂತ ಹೇಳಿ ತುಂಬ ಏನು ಬೆನಿಫಿಟ್ ಆಗಿ ನಿಮಗೆ ತೋರೋದಿಲ್ಲ. ಅಟ್ಲೀಸ್ಟ್ ಸ್ವಲ್ಪ ಜಾಸ್ತಿ ಲಾಟಲ್ಲಿ ಮಾಡಬೇಕಾಗತ್ತೆ. ಅರೌಂಡ್ 1.5 ಲಕ್ಷ ಮಾರ್ಜಿನನ್ನು ಇಟ್ಕೊಂಡು ನೀವು ಇದನ್ನು ಮಾಡ್ಬೋದು. ಮಿನಿಮಮ್ ಒಂದು ಲಾಟ್ಗೆ 1.5 ಲಕ್ಷವನ್ನು ಇಟ್ಕೊಂಡು ಮಾಡ್ತಾ ಹೋಗ್ಬೋದು. ನಿಮ್ಮ ಇನ್ವೆಸ್ಟೆಡ್ ಕ್ಯಾಪಿಟಲ್ ಮೇಲೆ ನೀವು ರಿಸ್ಕ್ ಆಗಿ ರಿವಾರ್ಡನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು. ಡಿಸೆಂಬರ್ 6ರಲ್ಲಿ ಒಂದು ಬ್ಯಾಕ್ ಟೆಸ್ಟನ್ನು ಮಾಡಿ ನೋಡೋಣ. 19ಗೆ ಬರ್ತೀನಿ, 0.23 ಡೆಲ್ಟಾ ಹೆಜ್ ಬೈ ಮಾಡ್ತೀನಿ. ಅಗೇನ್ ಕಾಲ್ ಸೈಡ್ಗೆ 98 ರೂಪೀಸ್ ಪ್ರೀಮಿಯಮ್ ಈಕ್ವಲ್ ಇರುವಂಥದ್ದು 92ಅಲ್ಲಿದೆ. ಅಗೇನ್ ಹೆಜ್ಜನ್ನು ಬೈ ಮಾಡಿದೆ. 1.5 to 1 ಇದೆ ಇಲ್ಲಿ ನಾವು ನೋಡ್ಬೋದು. ಸೊ ನೋಡೋಣ. ನೆಕ್ಸ್ಟ್ 30 ಮಿನಿಟ್ ಮುಂದೆ ಹೋಗ್ತೀನಿ, 2 ಅವರ್ ಮುಂದೆ ಹೋಗ್ತೀನಿ. 0.5% ಪ್ರಾಫಿಟಲ್ಲಿದೆ. ಸೊ ಇಲ್ಲಿ ಪ್ರೀಮಿಯಮ್ ತುಂಬ ಕಡಿಮೆ ತೋರಿಸ್ತಾ ಇದೆ. ಇಲ್ಲಿ ಲಾಟ್ ಸೈಜ್ 25 ಇತ್ತು, ಇದನ್ನು ನಾನು ಚೇಂಜ್ ಮಾಡ್ತೀನಿ, 75 ಮಾಡಿ ನೋಡೋಣ. 75 ಲಾಟ್ ಸೈಜ್ ಆಯಿತು, ನೀವು ನೋಡ್ಬೋದು. ಇಲ್ಲಿ 0.5% ಪ್ರಾಫಿಟಲ್ಲಿದೆ. ಟ್ಯೂಸ್ಡೇ ಬಂದಿದ್ದೀವಿ ನಾವೀಗ, ಟ್ಯೂಸ್ಡೇ ಓಪನಿಂಗಲ್ಲಿ. ಅಗೇನ್ 2 ಅವರ್ ಮುಂದೆ ಹೋಗ್ತೀನಿ, 0.8% ಪ್ರಾಫಿಟ್ ಆಗ್ತಾಯಿದೆ. 1.6% ಪ್ರಾಫಿಟ್ ಆಗ್ತಾಯಿದೆ. ಬುಧವಾರ ಇದ್ದೀವಿ ನಾವು, ಮಾರ್ಕೆಟ್ ನಮ್ಮ ರೇಂಜಲ್ಲೇ ಇದೆ. ಆಲ್ಮೋಸ್ಟ್ 2% ಪ್ರಾಫಿಟ್ ಆಗ್ತಾಯಿದೆ. ಬುಧವಾರ ಇದ್ದೀವಿ, ಗುರುವಾರ ಇದ್ದೀವಿ, 2.5% ಪ್ರಾಫಿಟ್ ಆಗ್ತಿದೆ. ನಮ್ಮ ಟಾರ್ಗೆಟ್ ಲೆವೆಲ್ ನಾವು ಅದನ್ನು ಬುಕ್ ಮಾಡ್ಕೊಂಡು ಹೊರಗೆ ಬರ್ಬೋದು. 2% ಅಥವಾ 2.5% ಪ್ರಾಫಿಟಲ್ಲಿದೆ. ಸೊ ಈ ರೀತಿ 2.5% ಪ್ರಾಫಿಟಲ್ಲಿದೆ. ನಮ್ಮ ರೇಂಜಲ್ಲೇ ಮಾರ್ಕೆಟ್ ಇತ್ತು ಅಂತೇಳಿ ಗುರುವಾರ ಆಗಿದೆ. ಸೊ ಇನ್ನು ಮ್ಯಾಕ್ಸಿಮಮ್ ಇನ್ನು ಒಂದು ದಿನ ಹೋಲ್ಡ್ ಮಾಡ್ಬೋದು. ಸೊ ನಮ್ಮ ಟಾರ್ಗೆಟ್ ರೀಚ್ ಆಯಿತು. ಸೊ ನಾವು ಇದನ್ನು ಎಕ್ಸಿಟ್ ಮಾಡ್ಕೊಳ್ಬೋದು. ಸೊ ಐಡಿಯಲಿ 2 to 2.5% ಡೀಸೆಂಟ್ ಟಾರ್ಗೆಟ್ ಅಂತ ಹೇಳ್ಬೋದು. ವೀಕ್ಲಿ ಬೇಸಿಸಲ್ಲಿ ನಾವು ಇದನ್ನು ಮಾಡಿದಾಗ, ಯಾಕೆ ಹೇಳಿದ್ರೆ ನಾವು 2%ವರೆಗೂ ಲಾಸನ್ನು ತಗೊಳ್ತೀವಿ. ಸೊ ಆಲ್ಮೋಸ್ಟ್ 1:1 ಇಟ್ಕೊಂಡು ಇದನ್ನು ಮ್ಯಾನೇಜ್ ಮಾಡ್ಬೋದು. ಸೊ ಈ ರೀತಿ ಬಂದಾಗ ನಾವು ಇದನ್ನು ಎಕ್ಸಿಟ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ವಿದೌಟ್ ಅಡ್ಜಸ್ಟ್ಮೆಂಟ್ ನಮಗೆ ಈ ರೀತಿ ಪ್ರಾಫಿಟ್ ಆಗ್ತಾ ಇರೋದ್ರಿಂದ, ಸೊ ವಿದೌಟ್ ಅಡ್ಜಸ್ಟ್ಮೆಂಟ್ ನಮಗೆ 2%, 2.5% ಟಾರ್ಗೆಟ್ ಬಂತು ಅಂದರೆ ಅದು ಡೀಸೆಂಟ್ ಆಗುತ್ತೆ. ಅಲ್ಲಿಂದ ನಾವು ಅದನ್ನು ಎಕ್ಸಿಟ್ ಮಾಡ್ಕೊಂಡು ಬಂದರೆ ಬೆಟರ್. ಅದೇ ರೀತಿ ನಿಮ್ಮ ರಿಸ್ಕ್, ನಾನೀಗ 2% ಅಂತ ಹೇಳಿದೆ, ಇದು ನೀವು ನಿಮ್ಮ ರಿಸ್ಕ್ ಅಪಟೇಟ್ಗೆ ಅನುಗುಣವಾಗಿ ನೀವು ಚೇಂಜಸನ್ನು ಮಾಡ್ಕೊಳ್ಬೋದು. 1%, 1.5% ಅನ್ನು ಕೂಡ ಇಟ್ಕೊಳ್ಬೋದು. ಬಟ್ 2% ಒಂದು ಡಿಸೆಂಟ್ ನಂಬರ್. ನಾವು 2% ಅಥವಾ 2.5% ಟಾರ್ಗೆಟನ್ನು ನೋಡ್ತೀವಿ. 2% ಲಾಸನ್ನು ನೋಡ್ಕೊಂಡು ಹೋದರೆ ಬೆಟರ್ ಆಗುತ್ತೆ. ಬೆಟರ್ ಆಗಿ ಇದನ್ನು ಮ್ಯಾನೇಜ್ ಮಾಡ್ಬೋದು. ಸೊ ಈ ರೀತಿ ಈ ಸ್ಟ್ರಾಟಜಿಯನ್ನು ಮ್ಯಾನೇಜ್ ಮಾಡ್ಬೋದು. ಸೊ ಮೊದಲನೇದಾಗಿ ನಾವೇನು ಮಾಡ್ತೀವಿ, ನಮ್ಮ ಸೆಲ್ಲಿಂಗ್ ಲೆಗ್ಗೆ ಬಂದಾಗ ಅದನ್ನು ಐರನ್ ಫ್ಲೈಗೆ ಕನ್ವರ್ಟ್ ಮಾಡ್ತೀವಿ. ಐರನ್ ಫ್ಲೈ ರೇಂಜನ್ನು ಬ್ರೇಕ್ ಮಾಡಿದಾಗ ಒಂದಷ್ಟು ಟೈಮ್ ಕೊಡ್ತೀವಿ ಮಾರ್ಕೆಟ್ಗೆ ಮೂವ್ ಆಗಲಿಕ್ಕೆ. ಅದು ಆದ ನಂತರ ನಾವೇನು ಮಾಡ್ತೀವಿ, ಅದನ್ನು ಸೊ ಯಾವ ಸೈಡ್ ಮಾರ್ಕೆಟ್ ಮೂವ್ ಆಗುತ್ತೋ ಅದರ ಆಪೋಸಿಟ್ ಸೈಡ್ ಹೆಜ್ಜನ್ನು ದೂರಕ್ಕೆ ಶಿಫ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಮಾರ್ಕೆಟ್ ಕಾಲ್ ಸೈಡಲ್ಲಿ ಮೂವ್ ಆಗ್ತಿದ್ರೆ, ಅಪ್ ಸೈಡ್ ಮೂವ್ ಆಗ್ತಿದ್ರೆ ನಾವು ಪುಟ್ ಸೈಡ್ನ ಹೆಜ್ಜನ್ನು ದೂರಕ್ಕೆ ಶಿಫ್ಟ್ ಮಾಡ್ತೀವಿ. ಆಗ ಅಪ್ಪರ್ ಸೈಡಲ್ಲಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲೆ ಹೋಗ್ತಾ ಹೋದಾಗೆ ನಮಗೇನು ಲಾಸ್ ಇರೋದಿಲ್ಲ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇದೇ ರೀತಿ ನೀವು ಕೂಡ ಬ್ಯಾಕ್ ಟೆಸ್ಟನ್ನು ಮಾಡಿ, ನಿಮ್ಮ ಒಂದಷ್ಟು ರೂಲ್ಸನ್ನು ಹಾಕೊಂಡು ಬ್ಯಾಕ್ ಟೆಸ್ಟನ್ನು ಮಾಡಿ ವರ್ಕ್ ಆಯಿತು ಅಂತ ಹೇಳಿದ್ರೆ ಈ ರೀತಿ ಸ್ಟ್ರಾಟಜಿಯನ್ನು ಕೂಡ ನೀವು ಇಂಪ್ಲಿಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು.